ಇನ್ನು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಡಯೋಸಿಸನ್ ಕಮಿಷನ್ ಮೈಸೂರು ಡಯಾಸಿಸ್ ಇದರ ಸಂಯೋಜಕರಾದಂತಹ ಫಾದರ್ ಅರುಳ್ ಸೆಲ್ವಾ ಕುಮಾರ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಪೋಡಿಯಂ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಫಾದರ್ ಅರುಳ್ ಸೆಲ್ವಾ ಕುಮಾರ್. ವೇದಿಕೆಯ ಮೇಲಿರುವ ಸನ್ಮಾನ್ಯ ಸ್ವಾಮೀಜಿಯವರೇ, ನಮ್ಮ ಈ ಶಾಸಕರಾಗಿರುವವರೇ, ಎಲ್ಲರ ಹೆಸರು ಹೇಳ್ತಾ ಇದ್ರೆ ಅದೇ ಅರ್ಧ ಗಂಟೆ ಆಗುತ್ತೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನಿಮ್ಮೆಲ್ಲರನ್ನ ನಮಿಸುತ್ತಾ ನನಗೆ ಕೊಟ್ಟಿರುವ ಶೀರ್ಷಿಕೆ ಪ್ರವಾದಿ ಮಹಮ್ಮದ್ ಸಮಾಜದ ನ್ಯಾಯವಾದಿ. ಪ್ರಾರಂಭದಲ್ಲಿ ಒಂದು ಟೀಕೆ. ಧರ್ಮಗಳು ಸಮಾಜದಲ್ಲಿ ನ್ಯಾಯವನ್ನ ಸ್ಥಾಪಿಸದಿದ್ದರೆ ಅದು ಧರ್ಮಗಳಲ್ಲ. ಪ್ರತಿಯೊಬ್ಬನಿಗೂ ಸಾಮಾಜಿಕ ನ್ಯಾಯ ದೊರಕದಿದ್ದರೆ ಅದು ಧರ್ಮವಲ್ಲ. ಪ್ರತಿಯೊಂದು ಧರ್ಮವೂ ಮನುಷ್ಯನಿಗೆ ಸಿಗಬೇಕಾದ ಆ ನ್ಯಾಯವನ್ನ ಜೀವಂತವಾಗಿರುವಾಗಲೇ ದೊರಕಿಸ್ಕೊಡ್ಬೇಕು. ಸತ್ತ ಮೇಲೆ ಅನೇಕ ಸಲ ನ್ಯಾಯ ದೊರಕ್ತದೆ, ಅದು ಸರಿಯಲ್ಲ. ಈ ಶೀರ್ಷಿಕೆಯ ಅಡಿಯಲ್ಲಿ ನಾನೀಗ, ಪ್ರಿಯರೇ, ಇಲ್ಲಿ ನಾವು ಸೇರಿರುವುದು ರಾಜಕೀಯವಾಗಿ ಅಲ್ಲ. ಇಲ್ಲಿ ನಾವು ಸೇರಿರುವುದು ಬೇರೆ ಪ್ರಚಾರಕ್ಕೆ ಅಲ್ಲ. ನಾವು ಬಂದಿಲ್ಲಿ ಸೇರಿರುವುದು ಧರ್ಮದಲ್ಲಿ ಒಟ್ಟಾಗಿ ಹೇಗೆ ನಮ್ಮ ಸಮಾಜದಲ್ಲಿ ನ್ಯಾಯವನ್ನ ಸ್ಥಾಪಿಸಬಹುದು. ಅದು ಕ್ರೈಸ್ತ ಗುರುಗಳಾಗಿರಬಹುದು, ಮುಸಲ್ಮಾನ್ ಪೈಗಂಬರಾಗಿರಬಹುದು, ಅಥವಾ ಹಿಂದೂ ಧರ್ಮ ರಕ್ಷಕರಾಗಿರ್ಬೋದು. ಯಾರೇ ಆಗಿದ್ದರೂ ಎಲ್ಲಾ ಧರ್ಮಗಳು ಒಂದೇ ಮಾತನ್ನು ಹೇಳ್ತದೆ, ಸಮಾಜದಲ್ಲಿ ಎಲ್ಲರಿಗೂ ನ್ಯಾಯ ದೊರಕಬೇಕು. ನಾನು ಗುರುಮಠದಲ್ಲಿ ಓದುವಾಗ ಒಂದು ವಾಕ್ಯವನ್ನ ನಮಗೆ ಯಾವಾಗಲೂ ಹೇಳ್ತಾ ಇದ್ರು, ಗಾಡ್ ಆಫ್ ಜಸ್ಟಿಸ್. ದೇವರಿಗೆ ಇನ್ನೊಂದು ಹೆಸರು ನ್ಯಾಯ, ಅದು ಸಾಮಾಜಿಕ ನ್ಯಾಯ. ಒಂದು ಸಮಯ ನನ್ನ ದೇವರು ನನ್ನಲ್ಲಿರುವ ಯಾರೇ ಆಗಲಿ ಅವನಿಗೆ ಸಾಮಾಜಿಕ ನ್ಯಾಯವನ್ನ ಕೊಡದಿದ್ದರೆ ನನ್ನ ಪ್ರಶ್ನೆ, ಅವರು ದೇವರಲ್ಲ. ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳ್ತಾ ಹೋಗ್ತೇನೆ. ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಹಿಂದೂ ಸಹೋದರರು ಹೇಳ್ತಾರೆ, ಧರ್ಮ ಒಂದು ಕರ್ಮವಲ್ಲ. ನಾವು ನೋಡ್ತೇವೆ, ಪ್ರತಿ ಸ್ವಾಮೀಜಿ ಈಗಲೇ ಹೇಳ್ತಾ ಇದ್ರು, ಆಯಾಯ ಸಮಯಕ್ಕೆ ಧರ್ಮವನ್ನ ಪ್ರತಿಷ್ಠಾಪಿಸಲು, ಧರ್ಮ ಇದೆ ಎಂಬುದನ್ನು ಸಾರಲು ಎಲ್ಲಾ ಧರ್ಮದಲ್ಲೂ ಅನೇಕರು ಜನಿಸಿದರು. ನಾವು ನೋಡ್ತೇವೆ, ಬುದ್ಧ ಧರ್ಮದಲ್ಲಿ ನೋಡ್ತೇವೆ, ಧರ್ಮವೆಂಬುದು ಇತರರಿಗೆ ಸಂರಕ್ಷಣೆಯನ್ನ ನೀಡಬೇಕೋ, ಕಷ್ಟದಲ್ಲಿರುವವನಿಗೆ ಅವನಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕೋ. ನಮ್ಮ ಜುಡೈಸ್ ಧರ್ಮದಲ್ಲಿ ಓದ್ತೇವೆ, ನಮ್ಮ ಬೈಬಲ್ ಗ್ರಂಥದಲ್ಲಿ ಆಮೋಸ್ ಪ್ರವಾದಿಯ ಗ್ರಂಥ 5ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳ್ತಾರೆ, ಮನುಷ್ಯನಿಗೆ ಕಣ್ಣೀರು ಬರುವಂತೆ ನ್ಯಾಯವು ಇನ್ನೊಬ್ಬನು ಕಷ್ಟಪಡುವವನಿಗೆ ನ್ಯಾಯ ದೊರಕದಿದ್ದರೆ ನಾವು ಸುರಿಸುವ ಕಣ್ಣೀರು ವ್ಯರ್ಥ. ಇಸ್ಲಾಂ ಧರ್ಮದಲ್ಲಿ ನನಗೆ 2 ಪುಸ್ತಕಗಳನ್ನು ಕೊಟ್ಟರು, ಫಾದರ್ ನೀವು ಓದ್ಬಿಟ್ಟು ಬಂದು ನಮಗೆ ಹೇಳಬೇಕು ಅಂತ. ಅದರಲ್ಲಿ ನನಗೆ ತುಂಬಾ ಇಷ್ಟವಾಗಿದ್ದು ನಾನಿವತ್ತು ಓದಿದೆ. ಕುರಾನಿನಲ್ಲಿ 4ನೇ ಅಧ್ಯಾಯ 135ನೇ ವಚನ, ತಾನು ಅನ್ಯಾಯ ಮಾಡುತ್ತೇನೆಂದು ತಿಳಿದು ತಾನು ತಿದ್ದಿಕೊಳ್ಳಿ ನಡೆಯದಿದ್ದರೆ ಅವನು ಧರ್ಮವನ್ನ ಪಾಲಿಸುವವನಲ್ಲ. ತನಗೆ ಗೊತ್ತಿದೆ ತಾನು ಅನ್ಯಾಯವನ್ನ ಮಾಡುತ್ತಿದ್ದೇನೆ, ಅನ್ಯಾಯದ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ ಎಂದು ಅವನಿಗೆ ಗೊತ್ತಾದಾಗ ಅವನು ದೇವರನ್ನ ಅಲ್ಲ ಎಂದು ಕರೆಯುವ ಮೊದಲು ತನ್ನನ್ನ ನ್ಯಾಯ ಪ್ರತಿಷ್ಠಾಪನೆಗೆ ಉಳಿಸಿಕೊಳ್ಳಬೇಕು. ನಾನು ಅತಿಯಾಗಿ ಪ್ರೀತಿಸುವ ನನ್ನ ಯೇಸು ಕ್ರಿಸ್ತರು, ನಿಮಗೆ ಗೊತ್ತಿದೆ, ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ಬೈಬಲ್ ಗ್ರಂಥದಲ್ಲಿ, ನಮ್ಮ ಬೈಬಲ್ ಗ್ರಂಥದಲ್ಲಿ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಇದೆ. ಯೇಸುವಿನ ಮುಂದೆ, ಯೇಸು ಬಂದ ಮೇಲೆ. ಈ ಯೇಸು ಬರ್ಲಿಕ್ಕೆ ಮೊದಲು ಒಂದು ಘಟನೆ ಇತ್ತು. ನಾನು ಕೇಳ್ತಾ ಇದ್ದೆ, ಮಹಿಳೆಯರು ಯಾಕೆ ಆ ಕಡೆ ಕೂತಿದ್ದಾರೆ ಅಂತ. ಇದು ಒಂದು ನಮ್ಮ ಧರ್ಮದಲ್ಲಿರುವ ಒಂದು ರೀತಿಯ ವಿಶೇಷತೆ. ನಮ್ಮ ಹಳೆಯ ಒಡಂಬಡಿಕೆಯಲ್ಲಿ ಒಂದು ಘಟನೆ ಈ ತರ ಇದೆ. ಯಾವುದೇ ಮಹಿಳೆ, ತಪ್ಪು ತಿಳ್ಕೊಳ್ಬೇಡಿ, ಯಾವುದೇ ಮಹಿಳೆ ವ್ಯಭಿಚಾರದಲ್ಲಿ ಸಿಕ್ಕಿದರೆ ಅವಳನ್ನ ಕಲ್ಲೆಸೆದು ಕೊಲ್ಲಬೇಕು. ಯಾವುದೇ ಮಹಿಳೆ ವ್ಯಭಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಅವಳನ್ನ ಕಲ್ಲೆಸೆದು ಕೊಲ್ಲಬೇಕು.
ಯೇಸು ಬಂದಾಗ ಇದೇ ರೀತಿಯ ಒಂದು ಪ್ರಶ್ನೆ ಬರ್ತದೆ. ಯೇಸು ಒಂದು ಕಡೆ ಕುಳಿತು ಬೋಧನೆಯನ್ನ ಮಾಡ್ತಾ ಇರ್ತಾರೆ. ಆಗ ಒಬ್ಬ ವ್ಯಭಿಚಾರದಲ್ಲಿ ಸಿಕ್ಕಿದ ಮಹಿಳೆಯನ್ನ ಕರೆತರುತ್ತಾರೆ. ಕರೆತರದು, ಸ್ವಾಮಿ, ನಮ್ಮ ಧರ್ಮ ಹೇಳ್ತಾ ಇದೆ ಇವಳನ್ನ ಕಲ್ಲೆಸು ಕೊಲ್ಲಬೇಕು, ನೀವೇನ್ ಹೇಳ್ತೀರಾ? ಯಾಕಂದ್ರೆ ನೀವು ಧರ್ಮವನ್ನ ಪಾಲಿಸುವವರು. ಯೇಸು ಅಲ್ಲಿ ಮೌನವನ್ನ ವಹಿಸಿಕೊಂಡು ಏನೋ ಬರೆಯುತ್ತಿರುತ್ತಾರೆಂದು ನಮ್ಮ ಬೈಬಲ್ಗಂತ ಹೇಳ್ತದೆ. ಏನು ಬರೆಯುತ್ತಿದ್ದಾರೆ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ತನಕ ಯಾರು ಹೇಳಿಲ್ಲ. ಆಗ ಯೇಸುವನ್ನ ಪುನಃ ಪುನಃ ಕೇಳ್ತಾರೆ, ಈ ಮಹಿಳೆಯನ್ನ ನಮ್ಮ ಧರ್ಮ ಹೇಳ್ತದೆ ಕಲ್ಲೆಸೆದು ಕೊಲ್ಲಬೇಕು. ಆಗ ಯೇಸು ಹೇಳ್ತಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲವೋ ಅವನು ಮೊದಲು ಅವಳ ಮೇಲೆ ಕಲ್ಲೆಸೆಯಲಿ. ಯಾಕಂದ್ರೆ ವ್ಯಭಿಚಾರ ಮಾಡಿದ ಮಹಿಳೆ ಸಿಕ್ಕಾಕೊಂಡಿದ್ದಾಳೆ, ಪುರುಷ ಎಲ್ಲಿ? ಅಂದ್ರೆ ಹೇಳ್ತಾರೆ, ನ್ಯಾಯ ಪ್ರತಿಷ್ಠಾಪಿಸುವವನಲ್ಲಿ ಬಾಯಲ್ಲಿ ಮಾತಿರಬಾರದು. ನನಗೆ ಈ ಪ್ರಾರಂಭದಲ್ಲಿ ಒಬ್ರು ಹೇಳ್ತಾ ಇದ್ರು, ಮೊಹಮ್ಮದ್ ಅವರ ಬೋಧನೆಗಳು ಇನ್ನೂ ಎಲ್ಲರಿಗೂ ತಲುಪಿಲ್ಲ, ಕ್ರೈಸ್ತನ ಮಾತುಗಳು ಎಲ್ಲರಿಗೂ ತಲುಪಿಲ್ಲ, ಶ್ರೀಕೃಷ್ಣನ ಮಾತು ಎಲ್ಲರಿಗೂ ತಲುಪಿಲ್ಲ. ಯಾಕೆ ಗೊತ್ತಾ? ಎಲ್ಲರೂ ಬೋಧಿಸುವವರೇ, ಪಾಲಿಸುವವರು ಯಾರು ಇಲ್ಲ. ಎಲ್ಲರೂ ಬೋಧಿಸ್ತಾ ಇದ್ದೇವೆ. ಕ್ರೈಸ್ತ ಧರ್ಮ, ನನ್ನ ಧರ್ಮವನ್ನು ನಾನು ಬೋಧಿಸ್ತೇನೆ, ಇಸ್ಲಾಂ ಧರ್ಮವನ್ನು ಅವರು ಬೋಧಿಸ್ತಾರೆ, ಎಲ್ಲ ಹರಡಬೇಕು. ಆದ್ರೆ ಇವತ್ತು ಬೇಕಾಗಿರೋದು, ಮೊಹಮ್ಮದ್ ಹೇಳ್ತಾರೆ, ಧರ್ಮವನ್ನ ಬೋಧಿಸಬಾರದು, ಏನ್ ಮಾಡ್ಬೇಕು? ಪಾಲಿಸಬೇಕು. ನಮ್ಮ ಯೇಸು ಕ್ರಿಸ್ತರು ಚೆನ್ನಾಗಿ ಹೇಳ್ತಾರೆ, ಯು ಫಾಲೋಸ್ ದ ವರ್ಡ್ ಯು ವಿಲ್ ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ಇಷ್ಟನ್ನು ಹೇಳುತ್ತಾ ಸಂಕ್ಷಿಪ್ತವಾಗಿ ಒಂದು ಚಿಕ್ಕ ಉದಾಹರಣೆ. ನಮ್ಮ ಸಾಹೇಬ್ರಿದಾರಲ್ಲ, ಆ ರೋಡಲ್ಲಿ ದಿನ ನಾನು ಪೂಜೆಗೆ ಹೋಗ್ತೇನೆ. ದಿನ ನಮ್ಮ ಅಲ್ಲಿ ಲಿಟಲ್ ಸಿಸ್ಟರ್ಸ್ ಆಫ್ ದ ಪೂರ್ ಅಂತಿದೆ, ಅಲ್ಲಿ ದಿನ ಪೂಜೆಗೆ ಹೋಗ್ತೇನೆ. 6:45 7 ಗಂಟೆ ನಂದು 15 ನಿಮಿಷ ಕಾರಲ್ಲಿ ಹೋಗುವುದು. ತಿರ್ಗಾ ಪೂಜೆ ಆದ್ಮೇಲೆ 8 ಗಂಟೆಯಿಂದ 8:05 ಆ ರೋಡಲ್ಲಿ ಇರ್ತೇನೆ. ಸುಮಾರು ಮುಸ್ಲಿಂ ಬಾಂಧವರು, ಬಡವರು, ಅಂದ್ರೆ ಮಹಿಳೆಯರು, ಪುರುಷರು, ಕಾಲಿಲ್ಲದಿದ್ದವರು, ಕಣ್ಣಿಲ್ಲದಿದ್ದವರು, ಅಲ್ಲಿ ನಾನು ಭಿಕ್ಷೆಗೆ ಅಂತಲ್ಲ, ಸಹಾಯಕ್ಕೆ ಕುಳಿತಿರ್ತಾರೆ ತುಂಬಾ ಜನ. ಅದರಲ್ಲಿ ತುಂಬಾ ಬಡವರು ಅಲ್ಲಿ ತನ್ನ ಗಾಡಿಯನ್ನ ನಿಲ್ಲಿಸಿ ಅವರಿಗೆ ಏನಾದರೂ ಒಂದು ಕೊಟ್ಟೇ ಹೋಗುತ್ತಾರೆ. ಕೈ ಚಪ್ಪಾಳೆ ತಟ್ತೀರಾ? ನೀವಲ್ಲ, ನಾನಲ್ಲ, ನಾನು ಕಾರಲ್ಲಿ ಹೋಗಿ ಇಳಿಸ್ತೇನೆ. ಆದರೆ ದಿನ ವ್ಯಾಪಾರಕ್ಕೆ ಗಾಡಿ ತಳ್ಳಿಕೊಂಡು ಹೋಗುವವರು, ನಿಮ್ಮ ಮುಸಲ್ಮಾನ್ ಸಹೋದರರು, ಬಾಳೆಹಣ್ಣು ಮಾರುವವರು, ಇದು ಶಾಸಕರು ನೋಡಿರ್ಬೇಕು, ತುಂಬಾ ಒಂದು 7-8 ಜನ ಕುಳಿತುಕೊಳ್ತಾರೆ. ನಾಳೆ ಬೇಗ ನೋಡಿ, ಇದು ನಿಜವಾದ ಸಾಮಾಜಿಕ ನ್ಯಾಯ. ಇದನ್ನ ನಾನು ಹಂತವಾಗಿ ಬಿಡಿಸ್ತೇನೆ. ಮೊಹಮ್ಮದ್ ಅವರು ಹೇಳ್ತಾರೆ, ತನ್ನ ಮನಸ್ಸಿನಲ್ಲಿ ಮಾತ್ರ ಸಮಾನತೆ ಇರಬಾರದು, ತನ್ನ ಕಾರ್ಯದಲ್ಲೂ ಸಮಾನತೆ ಇರಬೇಕು. ತಾನು ಹೇಗೆ ಇಂಗ್ಲಿಷಲ್ಲಿ ಹೇಳ್ತಾರೆ, ವಿ ಲಿವ್ ಇನ್ ಡಿಗ್ನಿಟಿ. ಮನುಷ್ಯನಾದವನು ಮನುಷ್ಯನಾಗಿ, ಪ್ರಾಣಿಯಾಗಿ ಅಲ್ಲ, ಮನುಷ್ಯನಾಗಿ ಜೀವಿಸಬೇಕಾದರೆ ಇತರರನ್ನು ಸಹ ಯಾರಾಗಿ ನೋಡಬೇಕು? ಮಾನವರಾಗಿ, ಮನುಷ್ಯರಾಗಿ ಜೀವಿಸಬೇಕು. ತಮ್ಮ ಕೊನೆಯ ಬೋಧನೆ, ನಾನು ಈ ಪುಸ್ತಕದಲ್ಲಿ ಓದುವಾಗ ಹೇಳ್ತಿತ್ತು, ತಮ್ಮ ಕೊನೆಯ ಬೋಧನೆಯಲ್ಲಿ ಅವನು ಅರಬಿಯದವನು, ಅವನು ನಾನ್ ಅರಬಿಯದವನು, ಅರಬ್ ಭಾಷೆಗೆ ಸೇರದವನು, ಅವನು ಬಿಳಿಯವನು, ಅವನು ಕಪ್ಪಿನವನು ಎಂಬ ಭೇದ ಭಾವವಿಲ್ಲದೆ ತನ್ನ ಒಳ್ಳೆಯ ಪ್ರಾರ್ಥನೆಯ ಮೂಲಕ, ಒಳ್ಳೆಯ ಕಾರ್ಯದ ಮೂಲಕ ಅವನಿಗೆ ತನ್ನ ಸಹಾಯವನ್ನ ನೀಡಿದಾಗ ಖಂಡಿತವಾಗಿಯೂ ಅವನು ನಿಜವಾದ ದೇವಭಕ್ತ ಆಗುತ್ತಾನೆ. ಕುರಾನಿನಲ್ಲಿ 5ನೇ ಅಧ್ಯಾಯ 8ನೇ ವಚನ ಇಂಗ್ಲಿಷಲ್ಲಿ ಹೀಗಿದೆ, ಡು ನಾಟ್ ಲೆಟ್ ಹೇಟ್ರೆಡ್ ಆಫ್ ಎ ಪೀಪಲ್ ಪ್ರಿವೆಂಟ್ ಯು ಫ್ರಮ್ ಬೀಯಿಂಗ್ ಜಸ್ಟ್, ಬಿ ಜಸ್ಟ್, ದಟ್ ಈಸ್ ನಿಯರ್ ಎ ಪಿಟಿ. ನಾವು ಅನೇಕ ಸಲ ಬೇರೆಯವರ ಮೇಲೆ ದ್ವೇಷ ಸಾಧಿಸ್ತೇವೆ. ತುಂಬಾ ಜನಕ್ಕೆ ನಿದ್ರೆ ಬರಲ್ಲ ಗೊತ್ತಾ? ಈಗ ಹಾಸ್ಪಿಟ್ಲ್ಗಳಿಗೆ ತುಂಬಾ ರೋಗಿಗಳು ಹೋಗ್ತಾ ಇದ್ದಾರೆ. ಯಾಕೆ ಗೊತ್ತಾ? ನನಗೂ ಒಳ್ಳೆ ನಿದ್ರೆ ಬರಲ್ಲ. ಯಾಕಂದ್ರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ಕೆಟ್ಟ ಅಭಿಪ್ರಾಯ, ಕೆಟ್ಟ ಯೋಚನೆ, ಇದನ್ನ ತೊಡೆದು ಹಾಕಿ ಅವನೂ ನನ್ನಂತೆ ದೇವರಲ್ಲಿ ಸಮಾನನೆಂದು ತಿಳಿದಾಗ ಮಾತ್ರ ನಾವು ಧರ್ಮವನ್ನ ಪಾಲಿಸಲು ಪಾಲುಗಾರರಾಗುತ್ತೇವೆ. ಒಂದು ಕಡೆ ಮೊಹಮ್ಮದ್ ಹೀಗೆ ಹೇಳ್ತಾರೆ, ಬಡವರನ್ನ ನೋಡುವಾಗ, ಅನಾಥರನ್ನ ನೋಡುವಾಗ, ವೃದ್ಧರನ್ನ ನೋಡುವಾಗ, ಅಪರಿಚಿತರನ್ನ ನೋಡುವಾಗ, ಸಮಾಜ ಇವುಗಳನ್ನ ಭಾಗ ಮಾಡುವ ಬದಲು ಸೇರಿಸುವಾಗ ಮಾತ್ರ ನೀವು ನನ್ನ ಅನುಯಾಯಿಗಳೆಂದು ಹೇಳುತ್ತಾರೆ. ಆದುದರಿಂದ ಇನ್ನೊಂದು ವಾಕ್ಯವನ್ನು ಹೇಳ್ತೇನೆ, ಇಂಡೀಡ್ ಅಲ್ಲಾ ಕಮಾಂಡೆಡ್ ಯು ಟು ರೆಂಡರ್ ಟ್ರಸ್ಟ್ ಟು whom they are due. When you judge between people, judge with justice.
ಇನ್ನೊಬ್ಬರ ಬಗ್ಗೆ ನೀವು ನ್ಯಾಯ ತೀರ್ಪು ಕೊಡುವಾಗ, ಕುರಾನ್ 4ನೇ ಅಧ್ಯಾಯ 58ನೇ, ಇನ್ನೊಬ್ಬರ ಬಗ್ಗೆ ತೀರ್ಪು ಕೊಡುವಾಗ ನ್ಯಾಯಸಮ್ಮತವಾದ ತೀರ್ಪನ್ನ ಕೊಡಿ. ಆದುದರಿಂದ ಈ ಪುಸ್ತಕಗಳನ್ನ ಓದುವಾಗ ನನಗೆ ಸಿಕ್ಕಿದ್ದು, ನೀವು ಮಾರ್ಕೆಟ್ ಅಲ್ಲಿ ಇರ್ತೀವಿ, ತುಂಬಾ ಜನ ನಾವು ಮಾರ್ಕೆಟ್ ಅಂದ್ರೆ ಬರೀ ತರಕಾರಿ ಮಾರ್ಕೆಟ್ ಅಂತ ತಿಳ್ಕೊಬಿಡಿ. ನಾವು ಮಾರ್ಕೆಟ್ ಅಲ್ಲಿ ಇರುವಾಗ ಇವತ್ತು ನಾವು ಎಷ್ಟು ಮೋಸ ಮಾಡ್ತಾ ಇದ್ದೇವೆ. ಅವ್ರು ಹೇಳ್ತಾ ಇದ್ದಾರೆ, ವೆನ್ ಯು ಆರ್ ಇನ್ ಎ ಮಾರ್ಕೆಟ್ ಪ್ಲೇಸ್ ಪ್ರಮೋಟ್ ಫೇರ್ ಟ್ರೇಡ್. ನಮ್ಮ ವ್ಯಾಪಾರದಲ್ಲಿ ನಾವು ಮಾತಾಡ್ಬೋದು ಇವತ್ತು ನ್ಯಾಯದ ಬಗ್ಗೆ. ನಮ್ಮ ವ್ಯಾಪಾರ, ನಮ್ಮ ವಹಿವಾಟಿನಲ್ಲಿ ನಾವು ಸರಿಯಾಗಿ, ತಕಡಿ ಗೊತ್ತಲ್ಲ, ನಾನು ಹೇಳ್ಬೇಕಾಗಿಲ್ಲ, ಮೊಹಮ್ಮದ್ ತಕಡಿ ಹೇಳ್ತಾರೆ, ನೀವು ಈ ಕಡೆ ಆ ಕಡೆ ನಮ್ಮ ಸಮಾನತೆಯ ತಕಡಿ ಇದೆಯೇ. ಎರಡನೇದು, ಬಡ ಮಹಿಳೆಯರನ್ನ ನೋಡುವಾಗ, ವೃದ್ಧರನ್ನ ನೋಡುವಾಗ, ಅನಾಥರನ್ನ ನೋಡುವಾಗ ನಿನ್ನ ಕಾರ್ಯ ಹೇಗಿದೆ. ಮುಖ್ಯವಾಗಿ ಅಲ್ಲಿ ತುಂಬಾ ಮುಸ್ಲಿಂ ಸಹೋದರರಿದ್ದೀರಾ, ಅವ್ರು ಹೇಳ್ತಾರೆ, ಇತರ ಮುಸ್ಲಿಂ ಧರ್ಮಕ್ಕೆ ಸೇರದವರನ್ನ ನೋಡುವಾಗ ನಿಮ್ಮ ಭಾವನೆಗಳೇಳು. ಅವರೂ ಮನುಷ್ಯರೇ, ಅವರೂ ದೇವರ ಸೃಷ್ಟಿಗಳೇ. ನಿಮ್ಮ ಹೃದಯದಲ್ಲಿ ಕರುಣೆ ಇರಲಿ, ನಿಮ್ಮ ಹೃದಯದಲ್ಲಿ ಮಮತೆ ಇರಲಿ. ನೀವು ನ್ಯಾಯಸಮ್ಮತವಾಗಿ ಜೀವಿಸಿ, ಅದು ದೇವರಿಗೆ ಇಷ್ಟ. ಆದುದರಿಂದ ಈ ಮಾತುಗಳನ್ನು ಆಡುತ್ತಾ ಇನ್ನೂ ಸುಮಾರಿದೆ, ಆದರೆ ನಾವು ಕೇಳೋಣ. ಇವತ್ತು ಹೇಗಿದೆ ನಮ್ಮ ಜೀವನ? ನಾನು ಬೋಧನೆ ಮಾಡ್ತಾ ಇಲ್ಲ. ಇವತ್ತು ಧರ್ಮಗಳು ಧರ್ಮ ಪ್ರಚಾರ ಮಾಡ್ತಾ ಇದೆ, ಯಾರು ಧರ್ಮವನ್ನ ಕೈಗೊಳ್ಳುತ್ತಿಲ್ಲ. ನಾವೆಲ್ಲ ಈಗ ನಾನು ಚರ್ಚ್ ಫಾದರ್ ಆಗಿ 24 ವರ್ಷ ಆಯ್ತು. ಧರ್ಮವನ್ನ ಬೋಧಿಸಲು ಸುಲಭ, ಆದರೆ ಧರ್ಮವನ್ನ ಪಾಲಿಸುವುದು ಕಷ್ಟ. ನಮ್ಮ ಬೈಬಲ್ ಗ್ರಂಥದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, ಯು ಆರ್ ನಾಟ್ ಸಪೋಸ್ ಟು ಬಿ ದ ಪ್ರೀಚರ್ಸ್ ಆಫ್ ದ ವರ್ಡ್, ಯು ಆರ್ ಸಪೋಸ್ ಟು ಬಿ ಲಿಸನರ್ಸ್ ಅಂಡ್ ಡೂಯರ್ಸ್ ಆಫ್ ದ ವರ್ಡ್. ನಮ್ಮ ಇಡೀ ಧರ್ಮ, ನಮ್ಮ ಕ್ರೈಸ್ತ ಧರ್ಮದಲ್ಲಿ ಒಬ್ಬರು ಅಧಿಕವಾಗಿ ನಾವು ಪ್ರೀತಿಸ್ತೇವೆ. ನಿಮ್ಮ ಕುರಾನಿನಲ್ಲೂ ಇದೆ. ನನಗೊಂದು ನೋಟ್ ಬಂತು, ನಿಲ್ಲಿಸಿ ಅಂತ ನಾನು ನಿಲ್ಲಿಸ್ತಾ ಇದ್ದೇನೆ. ಅದರಲ್ಲಿ ಒಂದು ಚೆನ್ನಾಗಿದೆ, ಮಾತೆ ಮರಿಯಮ್ಮನವರು, ಯೇಸುವಿನ ತಾಯಿ. ಅವರಿಗೆ ನಾವು ಭಾಗ್ಯವಂತರೆಂತೇವೆ. ಸುಮಾರು ಸಲ ಹೇಳ್ತಾರೆ, ಅವರನ್ನು ನಾವು ಅವರು ದೇವರಲ್ಲ, ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ತಂದವರ ಕಾರಣ ಅವರನ್ನು ನಾವು ಪ್ರೀತಿಸುತ್ತೇವೆ, ಗೌರವಿಸುತ್ತೇವೆ. ಇಡೀ ಬೈಬಲ್ ಅಲ್ಲಿ ಒಂದೇ ವಾಕ್ಯದಲ್ಲಿ ಅವರ ಕಾರ್ಯವನ್ನ ಹೇಳ್ತದೆ. ಏನಂತ? ಅವರು ಬೋಧನೆ ಮಾಡಲಿಲ್ಲ, ಆ ಬೋಧನೆಯನ್ನ ಜೀವನದಲ್ಲಿ ಪಾಲಿಸಿದರು. ಕ್ರೈಸ್ತ ಧರ್ಮದವರು, ಇಸ್ಲಾಂ ಧರ್ಮದವರು, ಹಿಂದೂ ಧರ್ಮದವರು, ನಾವೆಲ್ಲರೂ ಮುಖ್ಯವಾಗಿ ನಮ್ಮ ಧರ್ಮವನ್ನ ಪಾಲಿಸಿ ಬೋಧಿಸದಿದ್ದರೆ ನಾವೆಲ್ಲರೂ ದೇವರ ಮಕ್ಕಳಾಗುತ್ತೇವೆ. ವಂದನೆಗಳು. ಧನ್ಯವಾದಗಳು ಫಾದರ್ ಅರುಳ್ ಸೆಲ್ವಾ ಕುಮಾರ್ ಅವರೇ. ಇದೀಗ ನಮ್ಮ ನೆಚ್ಚಿನ ಶಾಸಕರಾದಂತಹ ಅಲ್ಹಾಜ್ ತನ್ವೀರ್ ಸೇಠ್ ಅವರು ನಮ್ಮೊಂದಿಗೆ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಾಜಿ ಸಚಿವರು ಕೂಡ ಆದಂತಹ ಅಲ್ಹಾಜ್ ತನ್ವೀರ್ ಸೇಠ್. ಜಮಾತೆ ಇಸ್ಲಾಮಿ ಹಿಂದ್ ಆಯೋಜಿಸಿರುವಂತಹ ಅತ್ಯಂತ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಪರಮ ಪೂಜ್ಯ ಸೋಮೇಶ್ವರನಾಥ್ ಸ್ವಾಮೀಜಿ ಅವರಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ, ರೆವರೆಂಡ್ ಫಾದರ್ ಅರುಳ್ ಸೆಲ್ವಕುಮಾರ್ ರವರಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ, ಸರ್ಕಾಜಿ ಮೈಸೂರು ಹಜರತ್ ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್ ಸಾಹಬ್, ಕಾಜಿ ದಾರುಲ್ ಖಜಾ ಮುಫ್ತಿ ತಾಜುದ್ದೀನ್ ಸಾಹಬ್, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಅತಿಥಿಗಳೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶರ್ಫುದ್ದೀನ್ ರವರೇ, ಇಲ್ಲಿ ನಡೆದಂಥ ಎಲ್ಲ ಸಭಿಕರೇ, ತಾಯಿಂದರೇ, ವಿಶೇಷವಾಗಿ ಸ್ವಾಮೀಜಿ ಅವರು ಮತ್ತು ರೆವರೆಂಡ್ ಫಾದರ್ ಅವರು ಅವರ ಭಾಷಣದಲ್ಲಿ
ಅನೇಕ ವಿಚಾರಗಳನ್ನ ನಮಗೆ ಆಲೋಚನೆ ಮಾಡುವಂಥದ್ದಕ್ಕೆ ಬಹಳ ಸ್ಪಷ್ಟ ರೂಪದಲ್ಲಿ ಅವರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಮಗೆ ಕುರಾನ್ ದೊರಕಿರುವಂಥದ್ದು ನಮ್ಮ ಮಾರ್ಗದರ್ಶನಕ್ಕಾಗಿ ಇರುವಂತಹ ಕುರಾನ್ ಮತ್ತು ಪ್ರವಾದಿ ಮೊಹಮ್ಮದ್ರವರು ನಮ್ಮ ಧರ್ಮದ ಕೊನೆಯ ಪ್ರವಾದಿ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಇದ್ರೂ ಕೂಡ ಅವರ ಜೀವನ ನಮ್ಮ ಮುಂದೆ ಅನುಸರಿಸುವಂಥದ್ದಕ್ಕೆ ಅದು ಪೂರಕವಾಗಿರಬೇಕು. ಕೇವಲ ಇಸ್ಲಾಂ ಸಮುದಾಯದ ವಿಚಾರದಲ್ಲಿ, ಪ್ರವಾದಿ ಮೊಹಮ್ಮದ್ರವರ ವಿಚಾರದಲ್ಲಿ ನಾವು ಮಾತಾಡ್ತಾ ಹೋದಾಗ ನಾವು ಧರ್ಮದ ಬೋಧನೆ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರ ಇಲ್ಲೆಲ್ಲೂ ಬರಬಾರ್ದು. ಜಮಾತೆ ಇಸ್ಲಾಮಿ ಹಿಂದ್ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದಂತ ಒಂದು ಸಂಸ್ಥೆ. ಅನೇಕ ನಾಯಕರನ್ನ ಹುಟ್ಟಾಕಿರುವಂತಹ ಸಂಸ್ಥೆ. ಅಧಿಕಾರದ ಮುಂಚೂಣಿಯಲ್ಲಿ ಅಥವಾ ಅಧಿಕಾರದ ದಾಹನ ಇಟ್ಕೊಂಡು ಈ ಸಂಸ್ಥೆ ತನ್ನನ್ನು ತಾನು ಮುಂದೆ ಬೆಳೆಸಿಲ್ಲ. ಸಮಾಜದಲ್ಲಿರುವಂತಹ ಅನೇಕ ಏರುಪೇರುಗಳನ್ನ ನಾವು ಏನು ನೋಡ್ತಾ ಇದ್ದೀವಿ. ಮೊಟ್ಟ ಮೊದಲಾಗಿ ನಾವು ಇಂಥ ಸಭೆಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಿದ್ಧತೆಗಳು ನಾವು ಮಾಡ್ಕೋಬೇಕಾಗುತ್ತೆ. ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠ ಗ್ರಂಥ ಭಗವದ್ಗೀತೆ. ಭಗವದ್ಗೀತೆಯಲ್ಲೂ ಕೂಡ ಸಮಾನವಾಗಿ ಎಲ್ಲರೂ ನೋಡುವಂಥದ್ದು, ಪ್ರೀತಿಸುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು ಕೊಟ್ಟಿರುವಂಥದ್ದು. ಇವತ್ತು ನಾವು ಅನೇಕ ವಿಧವಾದಂತಹ ಆರಾಧನೆಗಳನ್ನ ನಾವು ಮುಂದಿಟ್ಕೊಂಡಿದ್ದೀವಿ. ಯಾವ ರೂಪದಲ್ಲಿ ಭಗವಂತ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಆಧರಿಸುವಂತಹ ನಾವು ಆ ಮಾರ್ಗಗಳನ್ನ ನೋಡುವಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಯಾವುದನ್ನ ನಾವು ಸ್ವೀಕರಿಸ್ತೀವಿ ಅದನ್ನ ನಾವು ಪೂಜೆ ಮಾಡೋ ಮೂಲಕ ಅದನ್ನ ದೇವರಂತ ನಾವು ಭಾವಿಸ್ತೇವೆ. ನ್ಯೂ ಟೆಸ್ಟ್ಮೆಂಟ್ ಆಗಿರ್ಬೋದು, ಓಲ್ಡ್ ಟೆಸ್ಟ್ಮೆಂಟ್ ಆಗಿರ್ಬೋದು, ವ್ಯತ್ಯಾಸಗಳು ಅಷ್ಟೇನಿಲ್ಲ ಅಂದ್ರೂ ಕೂಡ ಧರ್ಮದ ಒಂದು ಹೆಸರಿನಲ್ಲಿ ಯೇಸು ಕ್ರೈಸ್ತರು ಕೂಡ ಅವರ ಬೋಧನೆ ಮಾಡುವಂತ ಸಂದರ್ಭದಲ್ಲಿ ಲವ್ ದಿ ನೈಬರ್ ಅಂತ ಹೇಳಿದ್ದಾರೆ. ನೆರೆ ಮನೆಯವನಿಗೆ ನೀನು ಸಹಾಯಕ್ಕೆ ನಿಲ್ಲುವಂಥದ್ದು, ಅವನ ಯೋಗಕ್ಷೇಮ ವಿಚಾರಿಸುವಂತಹ ವಿಚಾರಗಳು ಹಿಂದೂ ಧರ್ಮದಲ್ಲೂ ಇದೆ, ಕ್ರೈಸ್ತ ಧರ್ಮದಲ್ಲೂ ಇದೆ, ಇಸ್ಲಾಂ ಸಮುದಾಯದಲ್ಲೂ ಇದೆ. ಪ್ರವಾದಿ ಮೊಹಮ್ಮದ್ರವರು ಈ ಸಮುದಾಯಕ್ಕೆ ಅವರ ಸಂದೇಶಗಳನ್ನ ಸಾರುವಂತಹ ಸಂದರ್ಭದಲ್ಲಿ ಹೊಟ್ಟೆ ಹಸ್ಕೊಂಡಿರೋ ಅವನ ಹತ್ರ ನೀನು ಅವರಿಗೆ ಹೊಟ್ಟೆ ತುಂಬಿ ತಿನ್ನಿಸುವಂತಹ ಮನಸ್ಸು ಸ್ಥಿತಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ದೇವರನ್ನ ನೀನು ಅಲ್ಲಿ ಕಾಣಬಹುದು ಅಂತ ಹೇಳ್ತದೆ. ಒಬ್ಬ ರೋಗಿಯನ್ನ ವಿಚಾರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ದೇವರು ನಿನಗೆ ಅಲ್ಲಿ ಕಾಣ್ತಾರೆ ಅಂತ ಹೇಳ್ತದೆ. ಸಮಾನತೆ ಕೊಡುವಂತಹ ವಿಚಾರದಲ್ಲಾಗಿರ್ಬೋದು, ವಾದ ವಿವಾದಕ್ಕೆ ನಾವು ನಿಲ್ಲೋರಲ್ಲ. ಸತ್ಯದ ಮಾರ್ಗದಲ್ಲಿ ನಾವು ನಡಿಬೇಕಾದ್ರೆ ನಿರೂಪಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಬ್ದುಲ್ ಸಲಾಂ ಅವರು ಮಾತಾಡುವಾಗ ಹೇಳಿದ್ರು, ಪ್ರವಾದಿ ಮೊಹಮ್ಮದ್ರವರ ಸಂದೇಶಗಳನ್ನ ಸಮುದಾಯದಲ್ಲಿ ಇನ್ನೂ ನಾವು ಸರಿಯಾದ ರೀತಿಯಲ್ಲಿ ನಾವು ತಲುಪಿಸಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು. ಇದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇರುವಂಥದ್ದು. ನಿಮ್ಮ
ಧರ್ಮವನ್ನು ಆಚರಿಸುವಂತಹ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ನಿಮ್ಗಿದ್ರೂ ಕೂಡ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಇರುವಂಥದ್ದು ಮತ್ತೊಬ್ಬರ ಸಮುದಾಯವನ್ನ ಪ್ರೀತಿಸುವಂತಹ ಒಂದು ಸಹಿಷ್ಣುತೆ ನಿಮ್ಮಲ್ಲಿ ಇರಬೇಕು. ನಿಮ್ಮ ಧರ್ಮವನ್ನು ನೀವು ಆಚರಿಸಿ, ಮತ್ತೊಬ್ಬರನ್ನ ದ್ವೇಷಿಸಬೇಡಿ, ಪ್ರೀತಿಸಿ. ಗೌರವ ಕೊಡುವಂತಹ ಪ್ರವೃತ್ತಿ ನಾವು ಬೆಳೆಸ್ಕೊಂಡಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಜಗಳ ಮಾಡುವಂತಹ ಯಾವುದೇ ಸನ್ನಿವೇಶ ಉಂಟಾಗಲ್ಲ. ಕಿಡಿಕಾಡಿಗಳು ಎಲ್ಲಿಲ್ಲ. ಈ ಲೋಕಕ್ಕೆ ಬಂದಂತಹ ಎಲ್ಲ ದಾರ್ಶನಿಕರು, ಪರವಾದಿಗಳು, ಧರ್ಮ ರಕ್ಷಕರು, ಧರ್ಮ ಸ್ಥಾಪಿಸ್ತರು ಎಲ್ಲಾ ಸಂದರ್ಭದಲ್ಲೂ ಕಿಡಿಕಾಡಿಗಳು ಇದ್ದೇ ಇದ್ರು. ಅಂತವ್ರನ್ನ ಸಮುದಾಯದಲ್ಲಿ ಗುರುತಿಸಿ ಅವ್ರನ್ನ ಬೇರ್ಪಡೆ ಮಾಡಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲೆ ಇರುವಂಥದ್ದು. ಈ ಕೆಲಸ ಮಾಡಕ್ಕೆ ನಾವೆಲ್ಲರೂ ಮುಂದಾದಂತಹ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ರವರ ವಿಚಾರಕ್ಕೆ ಇವತ್ತು ನಾವೇನು ಬಹಳ ನೇರವಾಗಿ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ವಸಲ್ಲಂ ಅನ್ನೋ ಶಿಕ್ಷಿಕೆ ಆಧಾರದ ಮೇಲೆ ನಾವು ಮಾಡ್ತಾ ಇದ್ದೀವಿ. ಆದರೆ ಪ್ರವಾದಿ ಮೊಹಮ್ಮದ್ ರವರು ಯಾವ್ಯಾವ ಸನ್ನಿವೇಶದಲ್ಲಿ ಏನೇನು ಸಂದೇಶವನ್ನು ಸಾರಿದ್ದಾರೆ, ಶಿಕ್ಷಣದ ಮೂಲಕ ಸಮಾಜವನ್ನು ಗಟ್ಟಿಯಾಗಿ ಕಟ್ಟಬೇಕಾಗಿರುವಂಥದ್ದು, ವ್ಯಾಪಾರದಲ್ಲಿ ನಮ್ಮಲ್ಲಿ ಇರಬೇಕಾಗಿರುವಂತಹ ನ್ಯಾಯಬದ್ಧವಾದಂತಹ ನಮ್ಮ ವಹಿವಾಟುಗಳು, ರೋಗಿಗಳ ವಿಚಾರದಲ್ಲಿ ನಾವು ಯಾವ ರೀತಿ ನಮ್ಮನ್ನ ಸಾರಿಸಬೇಕು, ಎಲ್ಲರೂ ಸಮಾನರು ಅಂತ ಹೇಳಿದಾಗ ಇವತ್ತಿರುವಂತ ವ್ಯತ್ಯಾಸ ನಾವು ನೋಡ್ತಾ ಇದ್ದೀವಿ. ಸಮುದಾಯದ ಜವಾಬ್ದಾರಿಗಳು ಎಲ್ಲಿವರೆಗೂ ಇದೆ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಕೊನೆಯಲ್ಲಿ ಈ ಲೋಕಕ್ಕೆ ಬರುವಂಥದ್ದು ಒಂದು ನೆಪವಾದ್ರೂ ಕೂಡ ಈ ಲೋಕದಿಂದ ಹೋಗ್ಬೇಕಾಗಿರೋದು ಸತ್ಯ. ಇದು ಯಾರು ಬದಲಾವಣೆ ಮಾಡಕ್ಕಾಗಲ್ಲ. ನಮ್ಮ ಮರಣದ ನಂತರ ನಮ್ಮ ಜೀವನ ಪ್ರಾರಂಭ ಆಗುತ್ತಲ್ಲ, ಅದಕ್ಕೆ ಸಿದ್ಧತೆ ಏನ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಅದನ್ನ ಎಲ್ಲರ ಮುಂದೆ ನಮ್ಮ ಯಾವ ರೀತಿಯ ವರ್ತನೆ ಇರುತ್ತೆ, ನಾವು ಯಾವ ರೀತಿ ಎಲ್ಲರ ಜೊತೆ ನಮ್ಮ ವಿಶ್ವಾಸ ಮತ್ತು ಸಹಬಾಳ್ವಿಕೆಯ ಸಂಕೇತವಾಗಿ ನಾವು ಹೇಗೆ ನಡ್ಕೋತೀವಿ ಅನ್ನೋದನ್ನ ಕೆಲವರು ಜನನ ಮತ್ತು ಮರಣ, ಜೀವಂತವಾಗಿರೋ ತನಕ ಹೆಸರು, ಸತ್ತ ತಕ್ಷಣ ಅದು ಶವ ಆಗ್ಬಿಡ್ತದೆ, ಅಲ್ಲಿ ಹೆಸರೇ ಬರಲ್ಲ. ಕೆಲವರಿಗೆ ಭಗವಂತ ತನ್ನ ವಿಶೇಷವಾದಂತಹ ಆಶೀರ್ವಾದದಿಂದ ಅವರಿಗೆ ಈ ಲೋಕ ಒಂದೇ ಅಲ್ಲ, ಪ್ರಪಂಚದ ಕೊನೆಯವರೆಗೂ ಅವರನ್ನು ಜೀವಂತವಾಗಿ ಇಟ್ಕೋತಾನೆ. ಅಂಥದ್ರಲ್ಲಿ ಅನೇಕ ದಾರ್ಶನಿಕರು, ಪರವಾದಿಗಳು, ಧರ್ಮ ಸ್ಥಾಪಿಸಿದಂಥವರು ತಾವು ಸಮಾಜದ ಏಳು ಬೀಳುಗಳನ್ನ ನೋಡಿ ನೋವನ್ನ ತಿಂದು ನಮಗೆ ಸಂದೇಶ ಸಾರಿರೋದನ್ನ ನಾವು ಎಲ್ಲಿವರೆಗೂ ಅಳವಡಿಸಿ ಅದರ ಮೇಲೆ ನಾವು ನಿಲ್ಲಲ್ವೋ, ಧರ್ಮದ ವಿಚಾರದಲ್ಲಿ ಏನೇ ಮಾತಾಡಿದ್ರು ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲದೆ ಇರುವಂತ ರೀತಿಯಲ್ಲಿ ಆಗುತ್ತೆ. ವೇದಿಕೆ ಮೇಲೆ ಸರ್ವ ಧರ್ಮಗಳ ಗುರುಗಳು ಇರದ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಒಂದು ಧರ್ಮದ ವಿಚಾರಕ್ಕೆ ಮಾತಾಡುವಂಥದ್ದು ಬಹುಶಃ ನಾನು ಸೂರ್ಯದ ಮುಂದೆ ಕೇವಲ ಒಂದು ದೀಪ ಹಿಡ್ದಂಗೆ ಆಗುತ್ತೆ. ನನಗೂ ಕೂಡ ತಮ್ಮೆಲ್ಲರ ಮಧ್ಯೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನನ್ನ ಪುಣ್ಯ ಅಂತ ನಾನು ಭಾವಿಸಿ, ಗುರುಗಳ ಮಾತುಗಳಿಗೆ ಆಲಿಸಿದಂತಹ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ರವರ ಏನು ಸಂದೇಶಗಳಿದೆ ಅದರ ಸರಳ ರೂಪದಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಧರ್ಮದ ಆಧಾರದ ಮೇಲೆ ನಿಲ್ಲುವಂಥದ್ದು, ನಾನು ನನ್ನ ಧರ್ಮ ಎಷ್ಟು ಒಳ್ಳೆಯದು ಅಂತ ಭಾವಿಸ್ತೇನೆ, ಮತ್ತೊಬ್ಬರ ಧರ್ಮನೂ ಅಷ್ಟೇ ಒಳ್ಳೆಯದು ಅವ್ರಿಗೂ ಇರುತ್ತೆ. ಅದನ್ನ ಸಹಿಸಿಕೊಳ್ಳುವಂತಹ ಸದ್ಬುದ್ಧಿ ನಮ್ಮೆಲ್ಲರಿಗೂ ಸಿರ್ಕ್ಲಿ ಅಂತ ನಾವು ಆಶಿಸ್ತಾ
ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ಕೃತಜ್ಞತೆಗಳು ಅಲ್ಹಾಜ್ ತನ್ವೀರ್ ಸೇಠ್ ಅವರಿಗೆ. ಇದೀಗ ಕಾರ್ಯಕ್ರಮದ ಪ್ರಮುಖ ಅಂಗ ಅಧ್ಯಕ್ಷೀಯ ಭಾಷಣ. ಅದಕ್ಕಾಗಿ ಬರಕಾ ಅಂತಾರಾಷ್ಟ್ರೀಯ ಶಾಲೆ ಮತ್ತು ಕಾಲೇಜು ಮಂಗಳೂರು ಇದರ ಪ್ರಾಂಶುಪಾಲರಾದಂತಹ ಖ್ಯಾತ ಕನ್ನಡ ವಾಗ್ಮಿಯಾದಂತಹ ಜನಾಬ್ ಶರಫುದ್ದೀನ್ BS ಅವರನ್ನು ನಾನು ಹೃತ್ಪೂರ್ವಕವಾಗಿ ಪೋಡಿಯಂ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಜನಾಬ್ ಶರಫುದ್ದೀನ್ BS. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಇಂದಿನ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಾದ ಅತಿಥಿಗಳೇ, ಎಲ್ಲರೂ ಗಣ್ಯರಾದ್ದರಿಂದ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಈಗ ಸಮಯ ಇಲ್ಲ. ಆದ್ದರಿಂದ ನ್ಯಾಯಪಾಲನೆ ಇಂದಿನ ಒಂದು ಶೀರ್ಷಿಕೆಯೂ ಹೌದು. ಆ ಕಾರಣದಿಂದ ಕೇವಲ ಗಣ್ಯಾತಿ ಗಣ್ಯರನ್ನು ಅಭಿಸಂಬೋಧಿಸುವ ಮಾತ್ರ ನಾನು ಬಯಸುತ್ತೇನೆ. ಅದೇ ರೀತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ನನ್ನ ಅತ್ಯಂತ ಆದರಣೀಯರಾದ ಹಿರಿಯರೇ, ಅತ್ಯಂತ ಪ್ರೀತಿ ಪಾತ್ರರಾದ ಹಿರಿಯರೇ ಮತ್ತು ಗೌರವಾನ್ವಿತರಾದ ಎಲ್ಲ ಮಹಿಳೆಯರೇ, ಬಹಳ ಉತ್ತಮವಾದ ಒಂದು ಶೀರ್ಷಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಎಂದು ಆಯೋಜಿಸಲಾಗಿದೆ. ನನ್ನದು ಕೊನೆಯ ಭಾಷಣ. ಆದ್ದರಿಂದ ನಿಮ್ಮೆಲ್ಲರ ತಾಳ್ಮೆಯನ್ನು ಹೆಚ್ಚು ಪರೀಕ್ಷೆಗೆ ಹಚ್ಚದೆ ನಾನು 2 ಕಥೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕತೆ ಆರಂಭದಲ್ಲಿ, ಮತ್ತೊಂದು ಕತೆ ಕೊನೆಯಲ್ಲಿ. ಈ ಕಥೆಯ ಮಧ್ಯೆ ನನ್ನ ವಿಷಯವನ್ನು ಪೋಣಿಸಲಿಕ್ಕೆ ನಾನು ಉದ್ದೇಶಿಸುತ್ತೇನೆ. ಮೊದಲನೇ ಕತೆ ಯಾವುದು ಅಂತ ಹೇಳಿದರೆ, ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಅವನಿಗೆ ವರ್ಷ ಉತ್ತಮ ತಳಿಗಾಗಿ ಪ್ರಥಮ ಬಹುಮಾನ ಸಿಗ್ತಾ ಇತ್ತು. ಜನರಿಗೆ ಆಶ್ಚರ್ಯ ಆಯಿತು, ವರ್ಷ ಇವರಿಗೆ ಯಾಕೆ ಸಿಗಬೇಕು ಬಹುಮಾನ? ಆದ್ದರಿಂದ ಈ ರಹಸ್ಯವನ್ನು ತಿಳಿಯಲಿಕ್ಕಾಗಿ ಅವರು ಆ ವ್ಯಕ್ತಿಯ ಬಳಿಗೆ ಹೋದರು. ಕೇಳಿದರು, ವರ್ಷ ಉತ್ತಮ ಬೆಳೆಗಾಗಿ ನಿಮಗೆ ಪ್ರಶಸ್ತಿ ಸಿಗ್ತಾ ಇದೆ, ಇದರ ರಹಸ್ಯ ಏನು? ಅದಕ್ಕೆ ಅವರು ಹೇಳಿದರು, ರಹಸ್ಯ ಏನಂದರೆ, ಬೀಜ ಬಿತ್ತನೆಯ ಸಮಯ ಬಂದಾಗ ನಾನು ಒಳ್ಳೆಯ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಅನಂತರ ಎಲ್ಲ ನೆರೆಯ ರೈತರೊಂದಿಗೆ ನನಗೆ ಅತ್ಯುತ್ತಮವಾದಂತಹ ಸಂಬಂಧ ಇದೆ, ಅವರಿಗೂ ನನ್ನ ಮೇಲೆ ವಿಶ್ವಾಸ ಇದೆ. ಆದ್ದರಿಂದ ಅದೇ ಬೀಜಗಳನ್ನು ಅವರಿಗೂ ಹಂಚುತ್ತೇನೆ ಮತ್ತು ಅವರಿಗೆ ನನ್ನ ಮೇಲೆ ವಿಶ್ವಾಸ ಇರುವುದರಿಂದ ಅದೇ ಬೀಜವನ್ನು ಅವರು ಕೂಡ ಬಿತ್ತನೆ ಮಾಡುತ್ತಾರೆ. ಅನಂತರ ನಾನು ಪೂರ್ಣವಾಗಿ ಶ್ರಮವಹಿಸಿ ದುಡಿಯುತ್ತೇನೆ. ಕೊನೆಗೆ ದೇವೇಚ್ಛೆ ನನಗೆ ಯಾವಾಗಲೂ ಕೂಡ ಪ್ರಶಸ್ತಿ ಸಿಗ್ತದೆ. ಆಗ ಜನರು ಕೇಳಿದರು, ಅವರೆಲ್ಲರೂ ನಿಮ್ಮ ಪ್ರತಿಸ್ಪರ್ಧಿಗಳು, ನೀವು ಒಳ್ಳೆಯ ಬೀಜನವನ್ನು ಆಯ್ಕೆ ಮಾಡಿ ಅವರಿಗೆ ಯಾಕೆ ವಿತರಣೆ ಮಾಡುತ್ತೀರಿ? ಇದರಿಂದ ನಿಮ್ಮ ಸ್ಪರ್ಧೆಯಲ್ಲಿ ನಿಮಗೆ ಒಬ್ಬರು ಪ್ರತಿಸ್ಪರ್ಧಿಗಳು ಉಂಟಾದ ಹಾಗೆ ಆಗುವುದಿಲ್ಲವೇ ಅಂತ ಕೇಳಿದಾಗ ಅವರು ಹೇಳಿದರು, ಇದರಲ್ಲಿ ನನ್ನ ಯಶಸ್ಸಿನ ರಹಸ್ಯ ಅಡಕವಾಗಿರುವುದು. ಯಾಕೆಂತ ಹೇಳಿದರೆ, ನನ್ನ ಬೆಳೆ ಬೆಳೆಯಬೇಕಾದರೆ ಅದಕ್ಕೆ ಪಾಲಿನೇಷನ್ ಆಗಬೇಕು. ಪಾಲಿನೇಷನ್ ಅಂತ ಹೇಳಿದರೆ ಪರಾಗಸ್ಪರ್ಶ ಆಗಬೇಕು. ಪರಾಗಸ್ಪರ್ಶ ಆಗಬೇಕಂತ ಹೇಳಿದರೆ ಅವರ ಬೆಳೆಯಲ್ಲಿರುವಂತಹ ಹೂವು ಮತ್ತು ಅದರಲ್ಲಿರುವಂತಹ ಬೆಳೆ, ಅದರಲ್ಲಿರುವಂತಹ ಪರಾಗರೇಣುಗಳು ಇದೆಲ್ಲವೂ ಕೂಡ ಉತ್ತಮ ತಳಿಯದ್ದಾಗಿರಬೇಕು. ಆ ಸಂದರ್ಭದಲ್ಲಿ ಮಾತ್ರ ಆ ಪರಾಗರೇಣುಗಳು ನನ್ನ ಬೆಳೆಯ ಪರಾಗರೇಣುಗಳೊಂದಿಗೆ ಸ್ಪರ್ಶಿಸಿ ಪರಾಗಸ್ಪರ್ಶ ಆದಾಗ ನನ್ನ ಬೆಳೆ ಉತ್ತಮವಾಗ್ತದೆ. ಆದ್ರಿಂದ ನಾನು ಯಾವಾಗ ನನ್ನ ನೆರೆಕೆರೆಯವರ ಹಿತವನ್ನು ಕಾಪಾಡುತ್ತೇನೋ ಅದರಲ್ಲೇ ನನ್ನ ಹಿತ ಅಡಕವಾಗಿದೆ. ನೆರೆಕೆರೆಯವರೊಂದಿಗೆ ಯಾವಾಗ ನಾನು ನ್ಯಾಯ ಪಾಲಿಸುತ್ತೇನೋ ಅದರಲ್ಲೇ ನನಗೆ ನನ್ನ ಯಶಸ್ಸು ಅಡಕವಾಗಿದೆ ಎಂಬ ರಹಸ್ಯವನ್ನು ಅವರು ಹೇಳುತ್ತಾರೆ. ಈ ಒಂದು ಕಥೆಯಲ್ಲಿ ನಮಗಿರುವಂತಹ ಒಂದು ಪಾಠ ಅಂತ ಹೇಳಿದರೆ, ನಮ್ಮ ನೆರೆಕೆರೆಯವರು ಅಂತ ಹೇಳಿದರೆ ನಮ್ಮ ಸಹಜೀವಿಗಳು, ನಮ್ಮ ಒಟ್ಟಿಗೆ ಬದುಕ್ತಾ ಇರುವಂತಹ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಮತ್ತಿತರ ಧರ್ಮಗಳನ್ನು ಪಾಲಿಸ್ತಾ ಇರುವಂತಹ ವ್ಯಕ್ತಿಗಳು, ಅವರೆಲ್ಲರ ಹಿತವನ್ನು ನಾವು ಕಾಪಾಡಿದರೆ ಸಮಾಜದ ಹಿತವನ್ನು, ನಮ್ಮ ಹಿತವನ್ನು ಕೂಡ ಕಾಪಾಡಿದಂತಾಗ್ತದೆ ಎನ್ನುವಂತಹ ದೊಡ್ಡ ಸಂದೇಶ ಈ ಒಂದು ಕಥೆಯಲ್ಲಿ ಅಡಕವಾಗಿದೆ. ಇನ್ನು ಧರ್ಮದ ತಿರುಳನ್ನು ನಾವು ನೋಡುವುದಾದರೆ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಇದನ್ನೇ ಬೋಧಿಸಲಾಗಿದೆ. ಉದಾಹರಣೆಗೆ ಹಿಂದೂ ಧರ್ಮದ ಎಲ್ಲ ಪ್ರಾರ್ಥನೆಗಳಲ್ಲಿ
ಸರ್ವೇ ಜನ ಸುಖಿನೋ ಭವಂತು ಎಂಬ ಮಾತನ್ನು ಹೇಳಲಾಗ್ತದೆ. ಎಲ್ಲರೂ ಸುಖವಾಗಿರಲಿ. ಉಪನಿಷತ್ನಲ್ಲಿ ಕೇವಲ ಇಷ್ಟೇ ಬಂದಿರುವುದಲ್ಲ, ಬಹಳ ವಿವರವಾಗಿ ಏನೆಲ್ಲ ಸುಖವನ್ನು ನೀವು ಬಯಸ್ತೀರಿ ಇನ್ನೊಬ್ಬರಲ್ಲಿ ಎಂಬುದನ್ನು ಬಹಳ ವಿವರವಾಗಿ ಹೇಳಲಾಗಿದೆ, ಬಹಳ ವಿಶಾಲವಾಗಿ ಹೇಳಲಾಗಿದೆ. ಸರ್ವೇ ಭವಂತು ಸುಖಿನಾ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತಿ, ಮಕ್ಕಚ್ಚಿತ್ ದುಃಖ ಭಾಗ್ಯ ಭವೇತ್ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಕೂಡ ಎಲ್ಲ ಬಗೆಯ ರೋಗಗಳಿಂದ ಮುಕ್ತವಾಗಿರಲಿ, ಎಲ್ಲರೂ ಎಲ್ಲ ಬಗೆಯ ಅಮಂಗಳ ಮತ್ತು ಅಶುಭವಾದ ಕೆಲಸಗಳಿಂದ ಮುಕ್ತವಾಗಿರಲಿ, ಯಾರಿಗೂ ಯಾವುದೇ ದುಃಖ ತಟ್ಟದೇ ಇರಲಿ. ಎಷ್ಟು ದೊಡ್ಡ ಬೋಧನೆಗಳು ಹಿಂದೂ ಧರ್ಮದಲ್ಲಿದೆ ಅಂತ ಇದರಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಆದ್ರಿಂದ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಉದಾಹರಣೆಗೆ ಹತ್ತಿರದವನು ರೋಗಿ ಆದರೆ ಆ ರೋಗ ನಿಮಗೂ ತಟ್ಟುವಂತ ಸಾಧ್ಯತೆ ಇದೆ. ಹತ್ತಿರದವನಿಗೆ ಏನಾದರೂ ಸಮಸ್ಯೆ ಬಂದ್ರೆ ಅದರ ಪ್ರಭಾವ ನಿಮ್ಮ ಮೇಲೆಯೂ ಕೂಡ ಆಗುವಂತಹ ಸಾಧ್ಯತೆ ಇದೆ. ಎಲ್ಲ ವಿಷಯಗಳಲ್ಲಿಯೂ ಕೂಡ ನಮ್ಮ ನೆರೆಹೊರೆಯವರು ಸರಿ ಇದ್ರೆ ನಾವು ಕೂಡ ಅದರ ಹಿತವನ್ನು ಮತ್ತು ಅದರಲ್ಲಿರುವಂತಹ ಒಳಿತುಗಳನ್ನು ಆಸ್ವಾದಿಸಲಿಕ್ಕೆ ಸಾಧ್ಯ ಇದೆ. ಬೇರೆಯವರಿಗೆ ಹಾನಿ ಉಂಟಾದರೆ ಆ ಹಾನಿ ನಮಗೂ ಕೂಡ ತಟ್ಟುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸರ್ವರ ಹಿತವನ್ನು ಬಯಸಿ ಎಂದು ಹಿಂದೂ ಧರ್ಮ ಹೇಳ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಅದನ್ನೇ ಹೇಳಿದರು. ಅವರು ಹೇಳಿದರು, ಲಾ ಯುಮಿನು ಅಹದುಕುಂ ಹತ್ತಾ ಯುಹಿಬ್ಬು ಲಿ ಅಖೀಹಿ ಮಾ ಯುಮಿನು ಲಿ ನಫ್ಸಿ ಮಾ ಯುಹಿಬ್ಬು ಲಿ ನಫ್ಸಿ. ಯಾರು ತನಗೆ ಏನನ್ನು ಬಯಸುತ್ತಾನೋ ಅದನ್ನೇ ತನ್ನ ಸಹೋದರನಿಗೆ ಬಯಸುವವರೆಗೆ ಅವನು ವಿಶ್ವಾಸಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಸಹೋದರ ಅಂತ ಹೇಳಿದ್ರೆ ಮಾನವರೆಲ್ಲರನ್ನೂ ಕೂಡ ನಾವು ಸಹೋದರ ಎಂದು ಕಲ್ಪಿಸುವುದಾದರೆ, ಹಾಗೆ ಮಾನವ ಸಹೋದರನ ನಡುವೆ ನಾವೊಂದು ನ್ಯಾಯದ ಪಾಲನೆ ಮಾಡುವುದಾದರೆ ಮಾತ್ರ ಒಬ್ಬ ಸತ್ಯವಿಶ್ವಾಸಿಯಾಗುತ್ತಾನೆ. ಇಲ್ಲದೆ ಹೋದರೆ ಅವನು ಸತ್ಯವಿಶ್ವಾಸಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದ್ದರಿಂದ ಇಲ್ಲಿಯೂ ಕೂಡ ಸರ್ವರ ಹಿತವನ್ನು ಬಯಸಿ ಎಂಬಂತಹ ಬೋಧನೆಗಳಿವೆ. ಬೈಬಲ್ನಲ್ಲಿಯೂ ಕೂಡ ಲವ್ ಯುವರ್ ನೈಬರ್ ಆಸ್ ಯುವರ್ ಸೆಲ್ಫ್, ಮಾರ್ಕ್ ಎಂಬ ಅಧ್ಯಾಯದ 12ನೇ ಕಾಂಡದ 31ನೇ ಸೂಕ್ತದಲ್ಲಿ ಇದನ್ನು ಹೇಳಲಾಗಿದೆ. ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಿ. ಇಲ್ಲಿ ಪ್ರೀತಿಸಿ ಅಂತ ಹೇಳಿದರೂ ಕೂಡ ನ್ಯಾಯ ಪಾಲನೆ ಮಾಡಿ ಎಂಬ ಅರ್ಥದಲ್ಲಿ ಅದು ಬಳಕೆಯಾಗಿದೆ. ನಿಮ್ಮ ನೆರೆಯಲ್ಲಿರುವ ಎಲ್ಲರನ್ನೂ ಕೂಡ ಪ್ರೀತಿಸಲಿಕ್ಕೆ ಕೆಲವೊಮ್ಮೆ ನಿಮಗೆ ಸಾಧ್ಯ ಆಗ್ಲಿಕ್ಕಿಲ್ಲ. ಕೆಲವೊಮ್ಮೆ ನೆರೆಯಲ್ಲಿರುವಂತಹ ವ್ಯಕ್ತಿ ವಿರುದ್ಧ ಲಿಂಗದವನಾದರೆ ಪ್ರೀತಿಸಿದ್ರೆ ಕೆಲವೊಮ್ಮೆ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಕೂಡ ಇದೆ. ಆದ್ರಿಂದ ಇಲ್ಲಿ ಪ್ರೀತಿಸಿ ಅಂತ ಹೇಳುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ನ್ಯಾಯ ಪಾಲನೆ ಮಾಡಿ. ನ್ಯಾಯ ಪಾಲನೆ ಮಾಡುವುದೇ ಅತ್ಯುತ್ತಮವಾದಂತಹ ಒಂದು ವ್ಯವಹಾರ ಎಂಬುದನ್ನು ಜೀಸಸ್ ಕ್ರೈಸ್ಟ್ ಅವರು ಕೂಡ ಹೇಳಿದ್ದಾರೆ. ಬೈಬಲ್ನಲ್ಲಿಯೂ ಕೂಡ ಇದನ್ನೇ ಹೇಳಲಾಗಿದೆ. ಅದೇ ರೀತಿಯಲ್ಲಿ ಜೈನ ಧರ್ಮದಲ್ಲಿಯೂ ಕೂಡ ಸರ್ವ ಜೀವ ಕಲ್ಯಾಣಂ ಎಂಬಂತಹ ಒಂದು ಬೋಧನೆ ಇದೆ. ಇದರಿಂದ ಆ ಧರ್ಮದಲ್ಲಿಯೂ ಕೂಡ ಅದರ ಬೋಧನೆ ಅದೇ ಎಂದು ನಮಗೆ ವ್ಯಕ್ತ ಆಗ್ತದೆ. ಅದೇ ರೀತಿಯಲ್ಲಿ ಬೌದ್ಧ ಧರ್ಮದಲ್ಲಿ ಮೆಟ್ಟ ಸೂತ್ರ ಅಂತ ಇದೆ. ಪಾಲಿ ಭಾಷೆಯಲ್ಲಿ ಅವರ ಬೋಧನೆಗಳು ಬರ್ತದೆ. ಅದರಲ್ಲಿ ಮೆಟ್ಟ ಸೂತ್ರ ಅಂತ ಹೇಳಿದ್ರೆ, ಎಲ್ಲರೊಂದಿಗೂ ಸಮಾನವಾಗಿ ವರ್ತಿಸಿ ಎಲ್ಲರ ಹಿತವನ್ನು ಕಾಪಾಡಿ. ಇದೆಲ್ಲವೂ ಕೂಡ ಎಲ್ಲ ಬೋಧನೆಗಳನ್ನು ನಾವು ನೋಡಿದರೆ ಅದನ್ನು ಈ ನ್ಯಾಯ ಪಾಲನೆ ಮತ್ತು ಸಮಾಜದ ಹಿತ ಬಯಸುವುದನ್ನೇ ಎಲ್ಲ ಧರ್ಮಗಳು ಖಾತ್ರಿಪಡಿಸುತ್ತದೆ ಎಂದು ನಮಗೆ ಗೊತ್ತಾಗುತ್ತದೆ. ಅದೇ ರೀತಿಯಲ್ಲಿ ಬಸವಣ್ಣನವರು ಕೂಡ ಅದನ್ನೇ ಹೇಳಿದ್ದಾರೆ. ಮಾನವನೊಳಗೆ ಮನುಜನೇ ಕಾಣದವನು ದೇವರೊಳಗೇನು ಕಾಣುವನು ಕೂಡಲ ಸಂಗಮ ದೇವ. ಒಬ್ಬ ಮನುಷ್ಯನನ್ನು ನೋಡಿದಾಗ ಅವನಲ್ಲಿ ಮನುಷ್ಯತ್ವ ಕಾಣದೆ ಹೋದರೆ, ಮಾನವ ಹಿತವನ್ನು ಕಾಪಾಡುವಂತಹ ಒಂದು ಮನೋಭೂಮಿಕೆ ಒಬ್ಬನಲ್ಲಿ ಬೆಳೆಯದೆ ಹೋದರೆ, ಅವನು ದೇವಾಲಯಕ್ಕೆ ಹೋಗಿ ಯಾವುದೇ ರೀತಿಯ ಆರಾಧನೆಗಳನ್ನು ಮಾಡುವುದರಲ್ಲಿ ಯಾವ ಹಿತ ಇದೆ ಎಂದು ಬಸವಣ್ಣನವರು ಬಹಳ ಸುಂದರವಾದ ಮಾತನ್ನು ಹೇಳಿದ್ದಾರೆ. ಆದ್ರಿಂದ ಈ ಎಲ್ಲ ಬೋಧನೆಗಳಿಂದ ನಮಗೆ ವ್ಯಕ್ತವಾಗುವಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಾವು ಮನುಷ್ಯರ ಹಿತವನ್ನು ಕಾಪಾಡಬೇಕು. ಈ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಇದ್ರೆ, ಉದಾಹರಣೆಗೆ ರಾಜಕಾರಣಿಗಳಲ್ಲೂ ಕೂಡ ಇದ್ರೆ, ಅನಂತರ ಅನೇಕ ಜನಪ್ರದವಾದ ಕಲ್ಯಾಣ ಯೋಜನೆಗಳನ್ನು ಮಾಡಲಿಕ್ಕೆ ಅವರಿಗೆ ಒಂದು ಸಮಯ ಸಿಗ್ತದೆ. ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಗ್ತದೆ. ನಾನು ಉದಾಹರಣೆಗೆ ಇತ್ತೀಚೆಗೆ ಮಳೆ ಬಂದಾಗ ಅನೇಕ ಬಾರಿ ಮಳೆಯ ಘೋಷಣೆ ಆಯಿತು. ಆ ಘೋಷಣೆ ಆಗುವಾಗ DC ಅವರಿಂದ ಬರುವಂತಹ ಒಂದು ಸರ್ಕ್ಯುಲರ್ನಲ್ಲಿ ಏನು ಹೇಳಲಾಗ್ತದೆ ಅಂತ ಹೇಳಿದ್ರೆ, ಎಲ್ಲ ಅಂಗನವಾಡಿ ಕೇಂದ್ರಗಳು, ಎಲ್ಲ ಪ್ರಾಥಮಿಕ ಶಾಲೆಗಳು, ಎಲ್ಲ ಪ್ರೌಢ ಶಿಕ್ಷಣಗಳಿಗೆ ನಾಳೆ ರಜೆ ಎಂದು ಹೇಳಲಾಗ್ತದೆ. ನಾನು ಒಮ್ಮೆ ಕುಳಿತುಕೊಂಡು ಆಲೋಚನೆ ಮಾಡಿದೆ, ಈ ಅಂಗನವಾಡಿ ಅಂತ ಹೇಳಿದ್ರೆ ಏನು? ಅಂಗನ ಎಂಬುದು ಕನ್ನಡ ಪದ ಅಲ್ಲ, ವಾಡಿ ಎಂಬುದು ಕೂಡ ಕನ್ನಡ ಪದ ಅಲ್ಲ. ಹಾಗೆ ನೋಡುವಾಗ ನನಗೆ ಗೊತ್ತಾಗಿದ್ದು ಯಾವುದು ಅಂತ ಹೇಳಿದ್ರೆ, ಅದು ಹಿಂದಿ ಪದ ಆಂಗನ್ ವಾಡಿ. ಅಂಗನವಾಡಿಯನ್ನು ಕನ್ನಡಕ್ಕೆ ಅಂಗನವಾಡಿ ಅಂತಲೇ ಭಾಷಾಂತರ ಮಾಡಿದ್ದಾರೆ. ಆದರೆ ಅದು ಎಷ್ಟು ವ್ಯಾಪಕವಾಗಿ ಹರಡಿದೆ ಅಂತ ಹೇಳಿದ್ರೆ, ಯಾರಿಗೂ ಕೂಡ ಅದೊಂದು
ಕನ್ನಡದ ಪದ ಅಲ್ಲ ಅಂತ ಅನಿಸುವುದಿಲ್ಲ, ನಮ್ಮದೇ ಪದ ಅಂತ ಅನಿಸ್ತದೆ. ಅದನ್ನು ಕನ್ನಡಕ್ಕೆ ಭಾಷಾಂತರ ಮಾಡುವಾಗ ಅಂಗಳದ ಆಶ್ರಯ ಅಂತ ಮಾಡ್ಬೋದು. ಅಂಗಳದ ಆಶ್ರಯ ಅಂತ ಮಾಡಿದರೆ ಅದು ಶುದ್ಧ ಕನ್ನಡ ಪದ ಆಗ್ತದೆ. ಒಟ್ಟಿನಲ್ಲಿ ಅದು ಯಾಕೆ ಬಂತು ಅಂತ ನೋಡುವಾಗ 1975ರಲ್ಲಿ ಅಪೌಷ್ಟಿಕತೆಯಿಂದ ಅನೇಕ ಮಕ್ಕಳು ಸತ್ತೋದ್ರು ಮತ್ತು ಅಪೌಷ್ಟಿಕತೆ ಒಂದು ದೊಡ್ಡ ಸಮಸ್ಯೆ ಆಯಿತು ಭಾರತದಲ್ಲಿ. ಆದ್ರಿಂದ ಅಪೌಷ್ಟಿಕತೆ ಅಂತ ಹೇಳಿದ್ರೆ ದುರ್ಬಲವಾದಂತಹ ಜನರು ಹುಟ್ಟುತ್ತಾರೆ. ಆದ್ದರಿಂದ 1975ರಲ್ಲಿ ಒಂದು ದೊಡ್ಡ ಯೋಜನೆ ಅಂಗನವಾಡಿ ಅದು ಹಿಂದಿಯಲ್ಲಿ, ಅದರ ಯೋಜನೆ ಮಾಡಿದರು. ಆ ಯೋಜನೆಯಲ್ಲಿ ಹುಟ್ಟುವಂತಹ ನವಜಾತ ಶಿಶುವಿನಿಂದ ಹಿಡಿದು 6 ವಯಸ್ಸಿನವರೆಗೆ ಎಲ್ಲ ಮಕ್ಕಳಿಗೆ ಅಪೌಷ್ಟಿಕತೆಯಿಂದ ಮುಕ್ತವಾದಂತಹ ಸೂಕ್ತವಾದಂತಹ ಆಹಾರ ಅವರಿಗೆ ಸಿಗಬೇಕು ಮತ್ತು ಗರ್ಭಿಣಿ ಮಹಿಳೆಯರಿಗೆ ಆಹಾರ ಸಿಗಬೇಕು, ಬಡ ಕುಟುಂಬಗಳಿಗೆ ಸರಿಯಾದ ಆಹಾರ ಸಿಗಬೇಕು, ಹಾಗೆ ಅವರಿಗೆ ಅವರ ಆರೋಗ್ಯದ ವ್ಯವಸ್ಥೆ ಆಗಬೇಕು, ಎಲ್ಲ ಮಕ್ಕಳಿಗೆ ಲಸಿಕೆ ಸಿಗಬೇಕು ಎನ್ನುವಂತಹ ISDS ಎಂಬ ಒಂದು ಕಾರ್ಯಕ್ರಮವನ್ನು ಆಗಿನ ಪ್ರಧಾನಮಂತ್ರಿಯಾಗಿದ್ದಂತಹ ಇಂದಿರಾ ಗಾಂಧಿಯವರು ಮಾಡಿದರು. ISDS ಅಂತ ಹೇಳಿದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್, ಸಮಗ್ರವಾದ ಶಿಶು ಕಲ್ಯಾಣ ಕಾರ್ಯಕ್ರಮಗಳು ಎಂಬಂತಹ ಒಂದು ಯೋಜನೆಯನ್ನು ಮಾಡಿದರು. ಇದು ಬಹಳ ಉತ್ತಮವಾದಂತಹ ಒಂದು ಯೋಜನೆ. 1975 ಅಂತ ಹೇಳಿದರೆ ಸುಮಾರು 50 ವರ್ಷ ಆಯಿತು. ಕಳೆದ 50 ವರ್ಷದಲ್ಲಿ ಹಳ್ಳಿಯ ಪ್ರದೇಶಗಳಲ್ಲಿ ಅಂಗನವಾಡಿಯಿಂದಾಗಿ ಒಂದು ರೀತಿಯ ಆರೋಗ್ಯವಂತವಾದಂತಹ ಮಕ್ಕಳು ಬೆಳೆದ್ರು ಅಂತ ಹೇಳಿದರೆ ಸಮರ್ಥವಾದ ನಾಗರಿಕರು ನಮ್ಮ ದೇಶಕ್ಕೆ ಬಂದಿದ್ದಾರೆ, ಸಮರ್ಥವಾದ ನಾಗರಿಕರು ಸಿಕ್ಕಿದ್ದಾರೆ, ದೌರ್ಬಲ್ಯದಿಂದ ಅವರು ಮುಕ್ತರಾಗಿದ್ದಾರೆ ಅಂತ ಹೇಳಿದರೆ ಅದೊಂದು ಒಳ್ಳೆಯ ಕಲ್ಯಾಣ ಯೋಜನೆ. ಅದು ಅಂತಹ ಯೋಜನೆಗಳಿಗೆ ಮಾಡಲಿಕ್ಕೆ ಯಾವಾಗ ಆಸ್ಪದ ಸಿಗ್ತದೆ ಅಂತ ಹೇಳಿದರೆ 1975ರಲ್ಲಿ ಇಷ್ಟು ಕೋಮುವಾದ ಇರಲಿಲ್ಲ, ಇಷ್ಟು ದ್ವೇಷ ರಾಜಕಾರಣ ಇರಲಿಲ್ಲ. ಆ ಕಾರಣದಿಂದ ಅವರಿಗೆ ಒಳ್ಳೆಯ ಕಾರ್ಯಕ್ರಮವನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಲ್ಲದೆ ಹೋದರೆ ದ್ವೇಷ ರಾಜಕಾರಣದಲ್ಲಿ ಜನರು ಮುಳುಗಿದಾಗ ಜನ ಕಲ್ಯಾಣದ ಯೋಜನೆಗಳನ್ನು ಆಲೋಚನೆ ಮಾಡಲಿಕ್ಕೂ ಕೂಡ ಅವರಿಗೆ ಸಾಧ್ಯವಾಗುವುದಿಲ್ಲ. ಈ ಕಾರ್ಯಕ್ರಮವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಆರಂಭದಲ್ಲಿ ಮದೀನಾಕ್ಕೆ ಹೋದಾಗ, ಒಂದು ಸಣ್ಣ ರಾಜ್ಯ ಅದು, ಪ್ರವಾದಿ ಮುಹಮ್ಮದರನ್ನು ಜನರು ನಾಯಕರನ್ನಾಗಿ ಮಾಡಿದರು. ಕೆಲವೇ ವರ್ಷಗಳಲ್ಲಿ ಪ್ರವಾದಿ ಮುಹಮ್ಮದರು ಮದೀನಾ ನಗರವನ್ನು ಒಂದು ಸುಂದರವಾದ, ನ್ಯಾಯವೇ ಮೈವತ್ತಂತಹ ಮತ್ತು ಜನಕಲ್ಯಾಣ ಯೋಜನೆಗಳುಳ್ಳಂತಹ ಒಂದು ಪ್ರಗತಿಪರ ಸಮಾಜವನ್ನಾಗಿ ಮಾಡಿದರು. ಹಾಗೆ ಮಾಡುವಾಗ ಅವರು ಕೈಗೊಂಡಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಅಸ್ಹಾಬು ಸುಫಾ ಎಂಬುದಾಗಿದೆ. ಅಸ್ಹಾಬು ಸುಫಾ ಅಂತ ಹೇಳಿದ್ರೆ, ಸುಫಾ ಅಂತ ಹೇಳಿದ್ರೆ ಮನೆಯ ಮುಂದೆ ಇರುವಂತಹ ಚಾವಡಿ, ಅಸ್ಹಾಬ್ ಅಂತ ಹೇಳಿದ್ರೆ ಅಲ್ಲಿ ಕುಳಿತುಕೊಳ್ಳುವಂತಹ ಜನ, ಚಾವಡಿಯವರು ಎಂಬ ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಂತಹ ಸಮಾಜ ಶಿಕ್ಷಣದಲ್ಲಿ ಬಹಳ ಹಿಂದೆ ಇದ್ದಂತಹ ಸಮಾಜ ಆಗಿತ್ತು. ಹಾಗೆ ಇದ್ದಂತಹ ಸಮಾಜವನ್ನು ಶಿಕ್ಷಣದಲ್ಲಿ ಅತ್ಯಂತ ಮುಂದುವರಿದಂತಹ ಒಂದು ಸಮುದಾಯವಾಗಿ, ಶಿಕ್ಷಣಕ್ಕೆ ಅತ್ಯಂತ ದೊಡ್ಡ ಕೊಡುಗೆಗಳನ್ನು ಕೊಡುವಂತಹ ಸಮುದಾಯವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾರ್ಪಡಿಸಿದರು. ಅದರ ಆರಂಭ ಎಲ್ಲಿಂದ ಆಯಿತು ಅಂತ ಹೇಳಿದ್ರೆ, ಚಾವಡಿಯವರು ಅಂತ ಹೇಳಿದ್ರೆ ಚಾವಡಿಯಲ್ಲಿ ಕುಳಿತುಕೊಂಡು ಶಿಕ್ಷಣ ಪಡೆಯುವಂತಹ, ಉಚಿತ ಶಿಕ್ಷಣ ಪಡೆಯುವಂತಹ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದರು. ಯಾರೆಲ್ಲ ಬಂದು ಕುಳಿತುಕೊಳ್ಳುತ್ತಾರೋ ಅವರಿಗೆಲ್ಲರಿಗೂ ಕೂಡ, ಅವರು ದೊಡ್ಡವರಾಗಿರ್ಬೋದು ಮಕ್ಕಳಾಗಿರ್ಬೋದು, ಉಚಿತ ಶಿಕ್ಷಣ ಅವರಿಗೆ ಕೊಡಿ. ಹೀಗೆ ಶಿಕ್ಷಣಕ್ಕೆ ಅವರು ಉತ್ತೇಜನವನ್ನು ಕೊಟ್ಟರು. ಮುಂದೆ ಇದರಿಂದ ಶಿಕ್ಷಣಕ್ಕೆ ಮುಸ್ಲಿಮರ ಕೊಡುಗೆ ಬಹಳ ಅಪಾರವಾದಂತಹ ಕೊಡುಗೆ. ಜಗತ್ತಿನಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದವರು ಯಾರು ಎಂದು ಯಾರಿಗಾದ್ರೂ ಗೊತ್ತಿದೆಯಾ? ಗೊತ್ತಿದ್ರೆ ಕೈ ಎತ್ತಿ. ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಯಾರು ಸ್ಥಾಪನೆ ಮಾಡಿದ್ದು? ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದ್ದು ಒಂದು ಮುಸ್ಲಿಂ ಮಹಿಳೆ, ಫಾತಿಮಾ ಫಿಹ್ರಿ ಎಂಬುದವರ ಹೆಸರು. ಅದು ಮೊರಕ್ಕೋದ ಜಾಮಿಯತ್ ಖೈರವಾನ್ ವಿಶ್ವವಿದ್ಯಾನಿಲಯ. ಅದು ಸ್ಥಾಪನೆ ಮಾಡಿ ಮುಚ್ಚಲ್ಪಡಲಿಲ್ಲ, ಈಗಲೂ ಕೂಡ ಇದೆ. ಆದ್ರಿಂದಲೇ ವಿಶ್ವಸಂಸ್ಥೆಯಲ್ಲಿ ಅದು ದಾಖಲಾಗಿದೆ, ಯುನೆಸ್ಕೋದಲ್ಲಿ ದಾಖಲಾಗಿದೆ. ಅತ್ಯಂತ ಹಳೆಯ ವಿಶ್ವವಿದ್ಯಾನಿಲಯ ಮತ್ತು ಈಗಲೂ ಕೂಡ ಪದವಿಗಳನ್ನು ಕೊಡ್ತಾ ಇರುವಂತಹ ವಿಶ್ವವಿದ್ಯಾನಿಲಯ. ಅದೇ ರೀತಿಯಲ್ಲಿ ಗಿನ್ನೆಸ್ ಬುಕ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಅತ್ಯಂತ ಹಳೆಯ ವಿಶ್ವವಿದ್ಯಾನಿಲಯ ಮತ್ತು ಈಗಲೂ ಕೂಡ ಪದವಿಗಳನ್ನು ಕೊಡ್ತಾ ಇರುವಂತಹ ಒಂದು ವಿಶ್ವವಿದ್ಯಾನಿಲಯ, ಮತ್ತು ಅದು ಮಸೀದಿಗೆ ಹೊಂದಿಕೊಂಡಿದೆ. ಆರಂಭ ಮಾಡಿದ್ದು ಅವರು ಮಸೀದಿಯಲ್ಲಿ. ಇದರಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಅವಿದ್ಯಾವಂತರಾದ ಒಂದು ಸಮಾಜದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿ ಬಂದರು ಮತ್ತು ಶಿಕ್ಷಣಕ್ಕೆ ಎಷ್ಟು ಪ್ರೇರೇಪಣೆ ಅವರು ಕೊಟ್ಟರು ಅಂತ ಹೇಳಿದ್ರೆ, ಅವರ ಸಮುದಾಯದ ಒಂದು ಮಹಿಳೆ, ಅವರು ವಿಶ್ವದಲ್ಲೇ ಮೊಟ್ಟ ಮೊದಲ ಒಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದರು. ಇಂದು ನಮ್ಮ ಫಾದರ್ ಅವರು ಕೂಡ ಹೇಳಿದರು, ಮಹಿಳೆಯರಿಗೆ ಪ್ರತ್ಯೇಕವಾಗಿ ಕೂರುವಂತಹ ಸಾಂಸ್ಕೃತಿಕವಾದ ಒಂದು ಹಿನ್ನೆಲೆ, ಆದರೆ ಪ್ರತ್ಯೇಕವಾಗಿಯೇ ಕೂರ್ಬೇಕಂತ ಇಲ್ಲ.
ಅವರು ಒಟ್ಟಿಗೆ ಕೂಡ ಕೂರ್ಬೋದು. ಆದರೆ ಬೇರೆ ಬೇರೆ ಪ್ರದೇಶಗಳ ಸಾಂಸ್ಕೃತಿಕವಾದ ಹಿನ್ನೆಲೆಯಲ್ಲಿ ಕೆಲವೊಮ್ಮೆ ಪ್ರತ್ಯೇಕವಾಗಿ ಕೂರ್ತಾರೆ. ಮತ್ತು ಮಹಿಳೆಯರಿಗೆ ಮಸೀದಿಗೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ. ಎಲ್ಲಿಗೂ ಕೂಡ ಮಹಿಳೆಯರನ್ನು ಮಸೀದಿಯಿಂದ ತಡೆಯಲಾಗಿಲ್ಲ. ಮುಸ್ಲಿಮೇತರರು ಕೂಡ ಮಸೀದಿಯನ್ನು ನೋಡಲಿಕ್ಕೆ ಖಂಡಿತವಾಗಿಯೂ ಹೋಗ್ಬೋದು. ಇದಕ್ಕೆಲ್ಲದಕ್ಕೂ ಕೂಡ ಅವಕಾಶ ಇದೆ. ಆದರೆ ನಮ್ಮ ಸಮಾಜದಲ್ಲಿ ಈ ವಿಷಯಗಳನ್ನು ಜನರಿಗೆ ಮನನ ಮಾಡಿಕೊಡಲಾಗುವುದಿಲ್ಲ. ಹೀಗೆ ಪ್ರವಾದಿ ಮೊಹಮ್ಮದ್ ಅದೇ ರೀತಿಯಲ್ಲಿ ನೀವು ನೋಡುವುದಾದರೆ 8ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಸ್ಪೇನ್ ಮತ್ತು ಬಗ್ದಾದಿನಲ್ಲಿ ತೆರೆಯಲ್ಪಟ್ಟಂತಹ ವಿಶ್ವವಿದ್ಯಾನಿಲಯ ಅದು ಜಗತ್ತಿನ ದೊಡ್ಡ ವಿಶ್ವವಿದ್ಯಾನಿಲಯವಾಗಿದೆ. ಇಡೀ ಜಗತ್ತಿನ ಜನರು ವಿದ್ಯೆ ಪಡೆಯಲಿಕ್ಕಾಗಿ ಬಗ್ದಾದಿಗೆ ಹೋಗುತ್ತಿದ್ದರು ಅಥವಾ ಕಾರ್ಡೋವಾಕ್ಕೆ ಹೋಗುತ್ತಿದ್ದರು. ಮತ್ತು ಆ ಪ್ರದೇಶಗಳಲ್ಲಿ ಅನೇಕ ದೊಡ್ಡ ದೊಡ್ಡ ವೈಜ್ಞಾನಿಕ ಸಂಶೋಧನೆಗಳು ನಡೆದವು ಮತ್ತು ಅನೇಕ ಶಿಕ್ಷಣದ ಮೂಲಗಳನ್ನು ಅಲ್ಲಿಂದ ಸ್ಥಾಪಿಸಲಾಯಿತು. ಉದಾಹರಣೆಗೆ ರಸಾಯನಶಾಸ್ತ್ರ ಹುಟ್ಟಿ ಬಂದದ್ದು ಅಲ್ಲಿಂದ. ರಸಾಯನಶಾಸ್ತ್ರದ ಜನಕ ಯಾರು? ಗೆಬರ್ ಅಂತ ಹೇಳ್ತಾರೆ. ನಿಜವಾದವರ ಹೆಸರು ಜಾಬಿರ್ ಇಬ್ನ್ ಹಯ್ಯಾನ್. ವೈದ್ಯಕೀಯ ಶಾಸ್ತ್ರ ಅಲ್ಲಿಂದ ಹುಟ್ಟಿ ಬಂತು. ಭೂಗೋಳ ಅಲ್ಲಿಂದ ಹುಟ್ಟಿ ಬಂತು. ಹೀಗೆ 8ರಿಂದ 12ನೇ ಶತಮಾನದಲ್ಲಿ ಅತ್ಯಂತ ಹೆಚ್ಚು ವಿಶ್ವವಿದ್ಯಾನಿಲಯ ಮತ್ತು ಲೋಕದ ವಿದ್ಯಾನಗರಿ ವಿದ್ಯಾಕೇಂದ್ರ ಎಂದು ಆ ಪ್ರದೇಶವನ್ನು ಕರೆಯಲಾಗ್ತಾ ಇತ್ತು. ಆಕ್ಸ್ಫರ್ಡ್ ಇನ್ನೂ ಬಂದಿರಲಿಲ್ಲ, ಹಾರ್ವರ್ಡ್ ಇನ್ನೂ ಬಂದಿರಲಿಲ್ಲ. ಇಂಗ್ಲೆಂಡ್ ಸೇರಿದಂತೆ ಯಾವುದೇ ಪಾಶ್ಚಿಮಾತ್ಯ ದೇಶಗಳಲ್ಲಿ ಶಿಕ್ಷಣದಲ್ಲಿ ಅವರು ಮುಂದುವರೆದಿರಲಿಲ್ಲ, ಬದಲಾಗಿ ಬಹಳ ಹಿಂದಿದ್ರು. ಅಂತಹ ಸಮುದಾಯದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳು ಶಿಕ್ಷಣದಲ್ಲಿ ಬಹಳ ತಾರಕಕ್ಕೇರಿದಂತಹ ಸಾಧನೆಯನ್ನು ಮಾಡಿದರು. ಇದೆಲ್ಲವೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಗೆ ಒಳ್ಳೆಯ ಕಾರ್ಯಕ್ರಮದ ಉತ್ತೇಜನ ಮಾಡಿದರು ಎಂದು ಇದರಿಂದ ನಮಗೆ ವ್ಯಕ್ತ ಆಗ್ತದೆ. ಆದ್ದರಿಂದ ನಮ್ಮ ಸಮಾಜದಲ್ಲಿ ದ್ವೇಷಮುಕ್ತವಾದ, ಪ್ರೀತಿಯಿಂದ ಕೂಡಿದಂತಹ, ಸಹಾನುಭೂತಿಯಿಂದ ಕೂಡಿದಂತಹ, ಸರ್ವರ ಹಿತ ಬಯಸುವಂತಹ ಒಂದು ರಾಜಕಾರಣ, ಒಂದು ಸಾಮಾಜಿಕ ಬದ್ಧತೆ, ಒಂದು ವಿಭಾವನೆ ವ್ಯಾಪಕವಾದರೆ ಖಂಡಿತವಾಗಿಯೂ ಕೂಡ ನಮ್ಮ ಇಡೀ ಸಮಾಜದಲ್ಲಿ ದೊಡ್ಡ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ. ಅಮೆರಿಕದಲ್ಲಿ ಒಬ್ಬರು ಅಧ್ಯಕ್ಷರಿದ್ದರು, ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅಂತ. ಅವರು ಫ್ರೀಡಮ್ನ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ಹೇಳಿದಂತಹ ಒಂದು ಮಾತು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಯಿತು. ಅವರು ಹೇಳಿದಂತಹ ಮಾತು ಏನಂತ ಹೇಳಿದರೆ, ಮೊನ್ನೆ ನಾವು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಕಳೆದ ತಿಂಗಳು. ಅವರು ಹೇಳಿದ್ದೇನಂತ ಹೇಳಿದರೆ, 4 ಬಗೆಯ ಸ್ವಾತಂತ್ರ್ಯ ಇದ್ದರೆ ಆ ದೇಶಕ್ಕೆ ದೊಡ್ಡ ಸ್ವಾತಂತ್ರ್ಯ ಇದೆ ಎಂದು ಹೇಳಿ ಭಾವಿಸಬಹುದು. ಮೊದಲನೇ ಸ್ವಾತಂತ್ರ್ಯ ಏನು ಅಂತ ಹೇಳಿದರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇರಬೇಕು. ಸಮಾಜದ ತಪ್ಪುಗಳನ್ನು ತಿದ್ದುವಂತಹ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇರಬೇಕು. ಒಳ್ಳೆಯ ರೀತಿಯಲ್ಲಿ ಆಗಿರ್ಬೋದು, ನಿಷ್ಠುರವಾಗಿ ಆಗಿರ್ಬೋದು, ವಿಡಂಬನಾತ್ಮಕವಾಗಿ ಆಗಿರ್ಬೋದು. ಉದಾಹರಣೆಗೆ ನಮ್ಮ ದೇಶದಲ್ಲಿ ಈಗ ನೋಡುವುದಾದರೆ, ಮೊದಲು ಎಷ್ಟು ಸ್ವಾತಂತ್ರ್ಯ ಇತ್ತೋ ಅದಕ್ಕೆ ಹೋಲಿಸಿದರೆ ಬಹಳ ಕಡಿಮೆ ಸ್ವಾತಂತ್ರ್ಯ ಈಗ ಇದೆ. ಮೊದಲು ಪತ್ರಿಕೆಯವರು ತಿದ್ದುವ ಕೆಲಸ ಮಾಡ್ತಾ ಇದ್ರು. ಈಗ ನಾವು ನೋಡುವುದಾದರೆ ಪತ್ರಿಕೆಯವರೆಲ್ಲರೂ ಕೂಡ ಪ್ರಭುಗಳ ಪರವಾಗಿ ಮಾತನಾಡುವ, ಪ್ರಭುತ್ವದ ಪರವಾಗಿ ಮಾತನಾಡುವಂತಹ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡಿದ್ದಾರೆ. ಉದಾಹರಣೆಗೆ ಒಂದು ಉದಾಹರಣೆಯನ್ನು ನೀವು ನೋಡಬೇಕಾದ್ರೆ 2014ರಲ್ಲಿ ಆಗಿನ್ನು ಮನಮೋಹನ್ ಸಿಂಗ್ ರವರ ಆಡಳಿತ ಇತ್ತು. ಆ ಕಾಲದಲ್ಲಿ ರೂಪಾಯಿಯ ವಿರುದ್ಧ ಅಥವಾ ಡಾಲರ್ನ ವಿರುದ್ಧ ರೂಪಾಯಿ ಒಂದು ದೊಡ್ಡ ಕುಸಿತವನ್ನು ಕಂಡಿತ್ತು. $1ಗೆ 60 ರೂಪಾಯಿ ಆಗಿತ್ತು. ಆಗ ಎಲ್ಲ ಪತ್ರಿಕೆಯವರು ತಿದ್ದಿದರು. ಮತ್ತು ನಮ್ಮ ಈಗಿನ ಪ್ರಧಾನಮಂತ್ರಿಯಾಗ ವಿರೋಧ ಪಕ್ಷದಲ್ಲಿದ್ದರು, ಅವರು ಕೂಡ ಸರ್ಕಾರವನ್ನು ತಿದ್ದಲಿಕ್ಕೆ ಬಹಳ ಉಗ್ರವಾದ ಮಾತುಗಳನ್ನು ಹೇಳಿದರು. ಹೇಳಲೇಬೇಕು, ವಿರೋಧ ಪಕ್ಷದವರ ಕೆಲಸವೇ ಅದು. ವಿರೋಧ ಪಕ್ಷ ಸರ್ಕಾರವನ್ನು ತಿದ್ದುವಂತಹ ಕೆಲಸ ಯಾವಾಗಲೂ ಕೂಡ ಮಾಡಬೇಕು. ಪತ್ರಿಕೆಯವರು ಮಾಡಿದರು. ಮತ್ತು ಎಲ್ಲ ಖ್ಯಾತನಾಮರು, ಸೆಲೆಬ್ರಿಟೀಸ್ ಅಂತ ನಾವು ಯಾರನ್ನು ಹೇಳ್ತೇರೋ ಅಂತಹ ಖ್ಯಾತನಾಮರೆಲ್ಲರೂ ಕೂಡ ತಿದ್ದುವಂತಹ ಕೆಲಸ ಮಾಡಿದರು. ಉದಾಹರಣೆಗೆ ಜೂಹಿ ಚಾವ್ಲಾ ಅಂತ ಒಂದು ಮಹಿಳೆ ಇದ್ದಾರೆ, ಸಿನಿಮಾ ತರ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಆಕೆ ಹೇಳಿದ್ರು, ನಮ್ಮ ಒಳ ಉಡುಪಿನ ಹೆಸರು ಡಾಲರ್ ಅಂತ ಇರುವುದು ಒಳ್ಳೇದಾಯ್ತು. ಯಾಕಂತ ಹೇಳಿದ್ರೆ ಅದು ಗಟ್ಟಿಯಾಗಿ ನಿಂತುಕೊಳ್ತದೆ. ಒಂದು ವೇಳೆ ರೂಪಾಯಿ ಅಂತ ಹೇಳಿದ್ರೆ ಅದು ಜಾರಿ ಕೆಳಗೆ ಬೀಳ್ತಾ ಇತ್ತು. ವಿಡಂಬನಾತ್ಮಕವಾಗಿ ಅವರು ಬರೆದರು. ಯಾವಾಗ 2014ರಲ್ಲಿ. ಮೊನ್ನೆ ಡಾಲರ್ ಒಂದು ದೊಡ್ಡ ಕುಸಿತವನ್ನು ಕಂಡಿತು. ಈಗ $1ಗೆ 90 ರೂಪಾಯಿ ಆಗಿದೆ, 60 ರೂಪಾಯಿ ಅಲ್ಲ. ಆದ್ರಿಂದ ಅದು ದೊಡ್ಡ ಕುಸಿತವನ್ನು ಕಂಡಿದೆ, ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಆದರೆ ನಾನು ಪತ್ರಿಕೆ ಓದುವಂತ ಒಬ್ಬ ವ್ಯಕ್ತಿ, ಯಾವುದೇ ಪತ್ರಿಕೆಯಲ್ಲಿ ಅದರ ಸುದ್ದಿ ಆಗಲಿಲ್ಲ, ಯಾವುದೇ ಖ್ಯಾತನಾಮರು ಅದರ ಬಗ್ಗೆ ಬರೆಯಲಿಲ್ಲ, ಯಾರೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಇದು ಏನೋ ಸೂಚಿಸ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ಸಮಾಜವನ್ನು ತಿದ್ದುವಂತಹ ಸ್ವಾತಂತ್ರ್ಯ ಕಡಿಮೆಯಾಗಿದೆ ಎಂದು ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಸ್ವಾತಂತ್ರ್ಯ ಯಾವುದು ಅಂತ ಹೇಳಿದ್ರೆ ಫ್ರೀಡಮ್ ಆಫ್ ಫೇತ್. ಯಾವುದೇ ಧರ್ಮವನ್ನು ಪಾಲಿಸುವ, ಅದನ್ನು ಅನುಸರಿಸುವ, ಅದರಂತೆ ಬದುಕುವಂತಹ ಒಂದು ಸ್ವಾತಂತ್ರ್ಯ ಬೇಕು. ಆ ಧರ್ಮಕ್ಕೆ ಬೇಕಾದಂತಹ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ. ಎಲ್ಲರೂ ಕೂಡ
ನಮ್ಮ ದೇಶ, ನನ್ನ ಧರ್ಮ, ನಾನು ಪಾಲಿಸ್ತಾ ಇರುವಂತಹ ಧರ್ಮ ಎಂದು ಅತ್ಯಂತ ಅಭಿಮಾನದಿಂದ ಬದುಕುವಂತಹ ಒಂದು ವಾತಾವರಣ ಬೇಕು. ಆ ವಾತಾವರಣವೂ ಕೂಡ ಕಡಿಮೆ ಆಗ್ತಾ ಇರುವುದನ್ನು ನಾವು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೊಂದು ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ವಾಂಟ್. ಮನುಷ್ಯನಿಗೆ ತನ್ನ ಮೂಲಭೂತ ಅವಶ್ಯಕತೆ, ರೋಟಿ, ಕಪಡ ಅವ್ರ ಮಕಾನ್, ನಾವು ಹೊಟ್ಟೆ ಪೂರ್ತಿ ಊಟ ಮಾಡುವ, ತಲೆ ಮೇಲೆ ಒಂದು ಸೂರಿರುವಂತಹ ಮತ್ತು ಒಂದು ಉದ್ಯೋಗ ಇರುವಂತಹ, ಒಂದು ಮನೆ ಇರುವಂತಹ ಒಂದು ವಾತಾವರಣ ಬೇಕು. ಇಂದು ಅನೇಕ ದೇಶಗಳಲ್ಲಿ ಇದೆಲ್ಲವನ್ನು ನೀಡಲಾಗ್ತಾ ಇದೆ. ನೀವು ಸಿಂಗಾಪುರದ ಪ್ರಜೆ ಆದರೆ ನಿಮಗೆ ಒಂದು ಮನೆಯೂ ಕೂಡ ಸಿಗ್ತದೆ, ನೀವು ವಿದ್ಯಾಭ್ಯಾಸ ಕೂಡ ಶಾಲೆಗೆ ಫ್ರೀಯಾಗಿ ಕಲಿಯಬಹುದು. ಅದೇ ರೀತಿಯಲ್ಲಿ ಆರೋಗ್ಯ ನಿಮಗೆ ಖಾತ್ರಿಪಡಿಸಲಾಗ್ತದೆ, ಉದ್ಯೋಗ ಖಾತ್ರಿಪಡಿಸಲಾಗ್ತದೆ. ಅದೇ ರೀತಿಯಲ್ಲಿ ಅನೇಕ ಗಲ್ಫ್ ರಾಷ್ಟ್ರಗಳಲ್ಲಿ ಕೂಡ ನೀವು ಅಲ್ಲಿನ ಪ್ರಜೆಗಳಾದರೆ ನಿಮಗೆ ಅನೇಕ ವಿಷಯಗಳನ್ನು ಕೊಡಲಾಗ್ತದೆ. ಭಾರತದಲ್ಲಿಯೂ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆರ್ಥಿಕ ಭದ್ರತೆ ಮತ್ತು ಸ್ವಾತಂತ್ರ್ಯವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ದುರದೃಷ್ಟವಶಾತ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವೆಲ್ಲರೂ ನೋಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ, ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಕೇಳಲಾಯಿತು ಎಷ್ಟು ಮಂದಿ ಭಾರತ ಬಿಟ್ಟು ಹೋಗ್ತಾ ಇದ್ದಾರೆ. ಆಗ ಅಲ್ಲಿ ಕೊಡಲಾದಂತಹ ಅಂಕಿಅಂಶ ಏನು ಅಂತ ಹೇಳಿದ್ರೆ, ಭಾರತದಿಂದ ಸುಮಾರು 2 ಲಕ್ಷ ಮಂದಿ ಪ್ರತಿ ವರ್ಷ ಸಿರಿವಂತರು ಭಾರತ ಬಿಟ್ಟು ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. 2 ಲಕ್ಷ ಮಂದಿ ಸಿರಿವಂತರು ಅಂತ ಹೇಳಿದ್ರೆ ಅದು ದೊಡ್ಡ ದೇಶದ ಮೇಲೆ ಪರಿಣಾಮ ಬೀರುವಂತಹ ಒಂದು ವಿಷಯ ಅದು. ಉದಾಹರಣೆಗೆ ಇಲ್ಲ, ನಿಮ್ಮ ಮೈಸೂರಿನಲ್ಲೇ 1,000 ಕೋಟಿಯ ಒಂದು ಯೋಜನೆ ಬಂದ್ರೆ ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತದೆ, ಸಾವಿರಾರು ಜನರಿಗೆ ಅದರಿಂದ ಪ್ರಯೋಜನ ಆಗ್ತದೆ. ನಿಮ್ಮ ಗೂಡಂಗಡಿಯವರಿಗೆ ವ್ಯಾಪಾರ ಆಗ್ತದೆ, ಅನೇಕ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಸಿಗ್ತದೆ, ಅನೇಕ ರೀತಿಯ ಪ್ರಯೋಜನಗಳಾಗ್ತದೆ ಅದರಿಂದ. ಆದರೆ ನಮ್ಮ ಸಾವಿರಾರು ಕೋಟಿಗಳು ಇಂದು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದೆ. ಅದರಲ್ಲಿ ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚು ರಿಯಲ್ ಎಸ್ಟೇಟ್ಗೆ 2 ದೇಶಗಳಲ್ಲಿ, 2 ದೊಡ್ಡ ನಗರಗಳಲ್ಲಿ, ಒಂದು ಇಂಗ್ಲೆಂಡ್ ಮತ್ತೊಂದು ದುಬೈ, ಈ 2 ದೊಡ್ಡ ನಗರಗಳಲ್ಲಿ ಅತ್ಯಂತ ಹೆಚ್ಚು ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹೂಡಿಕೆ ಮಾಡ್ತಾ ಇರುವವರು ಯಾರು ಅಂತ ಹೇಳಿದ್ರೆ ಭಾರತೀಯರು. ನಾವು ಭಾರತ ಬಡ ದೇಶ ಅಂತ ಹೇಳ್ತೇವೆ. ಆದರೆ ಈ ಸಿರಿವಂತ ದೇಶಗಳಲ್ಲಿ ಅತ್ಯಂತ ಹೆಚ್ಚು ಬಂಡವಾಳವನ್ನು ನಮ್ಮವರು ಹೂಡ್ತಾ ಇದ್ದಾರೆ ಮತ್ತು ಅವರೆಲ್ಲರೂ ಕೂಡ ಸಿರಿವಂತರು. ಯಾಕೆ ಹೋಗ್ತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅವರದೇ ಆದ ಸೆಕ್ಯೂರಿಟಿ ಇಲ್ಲ ಮತ್ತು ಫ್ರೀಡಮ್ ಆಫ್ ಫಿಯರ್ ಎಂದು ಅವರು ಹೇಳಿದರು. ಸ್ವತಂತ್ರವಾಗಿ ಮತ್ತು ಯಾವುದರಿಗೆ ಅಭದ್ರತೆಯ ಭಾವನೆ ಇಲ್ಲದೆ ಮುಕ್ತವಾಗಿ ಬದುಕುವಂತಹ ಸ್ವಾತಂತ್ರ್ಯ ಬೇಕು. ಆ ಸ್ವಾತಂತ್ರ್ಯ ಕೂಡ ನಮ್ಮಲ್ಲಿ ಕಡಿಮೆ ಆಗಿದೆ. ಆದ್ರಿಂದ ಈ ಎಲ್ಲ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವಂತಹ ಒಂದು ನ್ಯಾಯಪರವಾದ ಸಮಾಜ ನಮ್ಮಲ್ಲಿ ಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಥಾಪನೆ ಮಾಡಿದಂತಹ ಮೊದಲ ಸಮಾಜ ನಮ್ಮಲ್ಲಿ ಆರಂಭದಲ್ಲಿ ಒಬ್ಬರು ಭಾಷಣ ಮಾಡ್ತಾ ಹೇಳಿದ್ರು, ಮೊಟ್ಟ ಮೊದಲ ಲಿಖಿತ ಸಂವಿಧಾನವನ್ನು ನೀಡಿದವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮದೀನಾದಲ್ಲಿ ಮೀಸಾಕ್ ಮದೀನಾ ಅಂತ ಹೇಳಿ, ಈಗಲೂ ಕೂಡ ಅದನ್ನು ನಾನು ಹೇಳಿದಂತಹ ಎಲ್ಲ ಈಗ ಬುರುಡೆ ಬಿಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈಗ ಚಾಟ್ GPT ಮತ್ತು ಗ್ರಾಕ್ ಮತ್ತು ಮುಂತಾದ ಎಲ್ಲ ಕೃತಕ ಬುದ್ಧಿಮತ್ತೆ ಸಾಧನಗಳು ಬಂದಿರುವಂತಹ ಕಾರಣದಲ್ಲಿ ಬುರುಡೆ ಬಿಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಲ್ಲ ನೀವು ಚೆಕ್ ಮಾಡಿ ನೋಡ್ಬೋದು. ಜಗತ್ತಿನ ಮೊದಲ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದವರು ಯಾರು ನೋಡ್ಬೋದು. ಹಾಗೆ ಮೊದಲ ಲಿಖಿತ ಸಂವಿಧಾನ ಅನೇಕ ವಿದ್ವಾಂಸರ ಪ್ರಕಾರ, ಡಾಕ್ಟರ್ ಹಮೀದುಲ್ಲಾ ಎಂಬವರು ಮಾಡಿದಂತಹ ಸಂಶೋಧನೆಯ ಪ್ರಕಾರ ಮೊದಲ ಲಿಖಿತ ಸಂವಿಧಾನವನ್ನು ಮಾಡಿದವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತು ಆ ಸಮಾಜ ಅದು ಬಹುರೂಪಿ ಸಮಾಜ ಆಗಿತ್ತು. ಅಲ್ಲಿ ಕೇವಲ ಮುಸ್ಲಿಮರಿದ್ದದಲ್ಲ, ಮುಸ್ಲಿಮರಿದ್ದರು, ಕ್ರೈಸ್ತರಿದ್ದರು, ಯಹೂದ್ಯರಿದ್ದರು, ಮತ್ತಿತರ ಧರ್ಮಗಳನ್ನು ಪಾಲಿಸುವಂತಹ ವ್ಯಕ್ತಿಗಳು ಅಲ್ಲಿದ್ದರು. ಮತ್ತು ಅವರ ಸಂವಿಧಾನದ 50% ವಿಧಿಗಳು ಅದು ಜನರೊಂದಿಗೆ ನ್ಯಾಯ ಪಾಲನೆಯ ಸಂಬಂಧವಾಗಿತ್ತು. ಜನರೊಂದಿಗೆ, ಇತರ ಎಲ್ಲ ಧರ್ಮೀಯರೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ಮಾಣ ಮಾಡುವಂತಹ ಒಂದು ಸಂವಿಧಾನವಾಗಿತ್ತು. ಆದ್ದರಿಂದ ಅಂತಹ ಒಂದು ಸಂವಿಧಾನವನ್ನು ನಾವು ಬೆಳೆಸಬೇಕಾದಂತ ಅಗತ್ಯ ಇದೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಈ ಪ್ಲೂರಾಲಿಟಿ ಅಂತ ಹೇಳಿದ್ರೆ ವಿವಿಧತೆ, ಇದು ಜಗತ್ತಿನಲ್ಲಿರುವಂಥದ್ದು. ಮೈಸೂರಿನ ಝೂಗೆ ನೀವು ಹೋದರೆ ಎಷ್ಟು ಬಗೆಯ ಪ್ರಾಣಿ ಇದೆ, ದೊಡ್ಡ ಪ್ರಾಣಿ ಸಂಕುಲ ಇದೆ. ಅಲ್ಲಿ ಒಂದೇ ರೀತಿಯ ಪ್ರಾಣಿ ಇರುವುದಲ್ಲ, ವಿವಿಧ ರೀತಿಯ ಪ್ರಾಣಿಗಳಿವೆ. ದೊಡ್ಡ ಪಕ್ಷಿ ಸಂಕುಲ ಇದೆ, ಅದರಿಂದ ಒಂದೇ ರೀತಿಯ ಪಕ್ಷಿ ಇರುವುದಲ್ಲ, ಹಲವಾರು ರೀತಿಯ ಪಕ್ಷಿಗಳಿವೆ. ಅದೇ ರೀತಿಯಲ್ಲಿ ಕೀಟವನ್ನು ನೀವು ನೋಡುವುದಾದ್ರೂ ಕೂಡ ಹಲವಾರು ತರದ ಕೀಟಗಳಿವೆ. ಸಣ್ಣ ಗುಬ್ಬಚ್ಚಿಯಂತಹ ಪಕ್ಷಿಯಿಂದ ಹಿಡಿದು ದೊಡ್ಡ ನವಿಲಿನಂತಹ ಪಕ್ಷಿ ಇದೆ. ಮನುಷ್ಯ ಸಮಾಜದಲ್ಲಿಯೂ ಕೂಡ ಈ ವೈವಿಧ್ಯತೆ ಇದ್ದೇ ಇದೆ. ಒಂದೇ ಧರ್ಮ, ಒಂದೇ ರೀತಿಯ ಮನುಷ್ಯರು ಜಗತ್ತಿನಲ್ಲಿ ಈಗಲೂ ಇಲ್ಲ, ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಯಾವುದಾದ್ರೂ ಒಂದು ರೀತಿಯ ವಿಶ್ವಾಸ ಹೊಂದಿರುವವರು, ಒಂದೇ ತರ ಕಾಣುವವರು, ಒಂದೇ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ ಇರುವವರು, ಒಂದೇ ರೀತಿಯ ಆಲೋಚನೆ ಮಾಡುವಂತಹ ಜನ ಇರಲಿಕ್ಕೆ ಸಾಧ್ಯವೇ ಇಲ್ಲ. ವಿವಿಧತೆ ಖಂಡಿತವಾಗಿಯೂ ಇರುತ್ತದೆ. ಆದ್ದರಿಂದಲೇ ಪವಿತ್ರ ಕುರ್ಆನ್ನಲ್ಲಿ ಹೇಳಲಾಗಿದೆ, ವಲೌ ಶಾಅ ರಬ್ಬುಕ ಲಜಅಲಕುಂ ಉಮ್ಮತಂ ವಾಹಿದಾ. ಒಂದು ವೇಳೆ ದೇವರು ಬಯಸಿದ್ದ ನಿಮ್ಮಲ್ಲೆಲ್ಲರನ್ನೂ ಕೂಡ ಒಂದೇ ರೀತಿಯ ಸಮುದಾಯವಾಗಿ ಮಾಡಿ ಬಿಡ್ತಾ ಇದ್ದ. ದೇವನಿಗೆ ಕಷ್ಟ ಏನೂ ಅಲ್ಲ.
ದೇವರಿಗೆ ಇಷ್ಟೆಲ್ಲ ಸೃಷ್ಟಿ ಮಾಡಿರುವಂತಹ ದೇವರಿಗೆ ಎಲ್ಲರನ್ನೂ ಒಂದೇ ರೀತಿ ಸೃಷ್ಟಿ ಮಾಡೋದು ಕಷ್ಟ ಆಗ್ತದಾ? ಕಷ್ಟ ಆಗೋದಿಲ್ಲ. ದೇವರು ಮಾಡ್ತಾ ಇದ್ದ, ಆದರೆ ಹಾಗೆ ಮಾಡಲಿಲ್ಲ. ಅದೇ ರೀತಿಯಲ್ಲಿ ವಲೌ ಶಾ ರಬ್ಬುಕ ಲಆಮನ ಮನ್ ಫಿಲ್ ಅರ್ದಿ ಕುಲ್ಲುಹುಂ ಜಮೀಆ, ಕುರ್ಆನ್ ಹೇಳ್ತದೆ, ದೇವನು ಬಯಸಿದ್ದರೆ ನಿಮ್ಮಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯ ವಿಶ್ವಾಸ ಇರಲಿಕ್ಕೆ ಸಾಧ್ಯ ಇತ್ತು. ಆದರೆ ಹಾಗೆ ಮಾಡಲಿಕ್ಕಿಲ್ಲ. ಬದಲಾಗಿ ವೈವಿಧ್ಯತೆ ಇದೆ, ಮತ್ತು ಈ ವೈವಿಧ್ಯತೆಯನ್ನು ಗೌರವಿಸುತ್ತಾ, ಪರಸ್ಪರರನ್ನು ಗೌರವಿಸುತ್ತಾ ಬದುಕುವುದೇ ಅದು ನಿಜವಾದಂತಹ ಒಂದು ಬದುಕಾಗಿದೆ. ಅದನ್ನೇ ಪವಿತ್ರ ಕುರ್ಆನ್ ಹೇಳುತ್ತದೆ, ಯಾ ಅಯ್ಯುಹನ್ ನಾಸ್, ಓ ಮನುಷ್ಯರೇ, ಇನ್ನಾ ಖಲಕ್ನಾಕುಂ ಮಿನ್ ذಕರಿನ್ ವ ಉನ್ಸಾ, ನಾವು ನಿಮ್ಮೆಲ್ಲರನ್ನೂ ಕೂಡ ಒಬ್ಬ ಪುರುಷ ಮತ್ತೊಬ್ಬ ಸ್ತ್ರೀಯಿಂದ ಸೃಷ್ಟಿಸಿದ್ದೇವೆ. ವಜಅಲ್ನಾಕುಂ ಶುಊಬಂ ವ ಕಬಾಯಿಲ ಲಿತಾರಫು, ಮತ್ತು ನಿಮ್ಮೆಲ್ಲರನ್ನೂ ಕೂಡ ನಾವು ಅನೇಕ ವಂಶಗಳನ್ನಾಗಿ, ಗೋತ್ರಗಳನ್ನಾಗಿ ವಿಂಗಡಿಸಿದ್ದೇವೆ, ಯಾಕೆಂದರೆ ನೀವು ಪರಸ್ಪರ ಅರಿಯಲಿಕ್ಕಾಗಿ. ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ನಿಮ್ಮಲ್ಲಿ ಅತ್ಯಂತ ಗೌರವಾರ್ಹ ಯಾರು ಅಂತ ಹೇಳಿದ್ರೆ, ಯಾರು ದೇವನಿಗೆ ಹೆದರಿ ಬದುಕುತ್ತಾನೋ, ದೇವನು ನೋಡುತ್ತಿದ್ದಾನೆ ಎಂದು ಹೆದರಿ ಬದುಕುವಂತಹ, ಹೆದರುವುದಲ್ಲ ಅದು ಭಯಭಕ್ತಿ, ಒಂದು ಶ್ರದ್ಧೆ. ದೇವರನ್ನು ಹೆದರುವುದು ಅಂತ ಹೇಳಿದ್ರೆ ಹುಲಿಗೆ ಹೆದರಿದ ಹಾಗೆ ಅಲ್ಲ, ಅದೊಂದು ಭಯಭಕ್ತಿ, ಅದೊಂದು ಶ್ರದ್ಧೆ. ಅದನ್ನೇ ನಮಗೆ ಭಾಷೆಯ ಸೀಮಿತತೆಯಿಂದಾಗಿ ನಾವು ದೇವ ಭಯ ಅಂತ ಹೇಳ್ತೇವೆ. ನಿಜವಾಗಿ ಅದು ಭಯ ಅಲ್ಲ, ಅದೊಂದು ಶ್ರದ್ಧೆ. ದೇವರು ನೋಡ್ತಾ ಇದ್ದಾನೆ, ಯಾರು ನೋಡದಿದ್ರೂ ಕೂಡ. ಆದ್ದರಿಂದ ನಾವು ನ್ಯಾಯವನ್ನೇ ಪಾಲಿಸಬೇಕು ಎನ್ನುವಂತಹ ಒಂದು ಬೋಧನೆಯೊಂದಿಗೆ ನಾವು ಬದುಕಬೇಕಾದಂಥ ಅಗತ್ಯ ಇದೆ. ಇನ್ನು ಕೊನೆಯದಾಗಿ ಒಂದು ಕಥೆ ಮತ್ತೊಂದು ಹೇಳ್ತೇನೆ ಅಂತ ನಾನು ಹೇಳಿದ್ದೆ. ಈ ಕಥೆ ಹೇಳುವುದಕ್ಕಿಂತ ಮೊದಲು ನ್ಯಾಯದ ಬಗ್ಗೆ ನಮಗೆ ಶುಕ್ರವಾರದ ದಿನ ನಾವು ಒಂದು ಖುತ್ಬಾ ಅಂತ ಕೊಡ್ತೇವೆ. ಶುಕ್ರವಾರದ ದಿನ ಮಸೀದಿಯಲ್ಲಿ ಪ್ರವಚನ ನಡೀತದೆ. ಇಡೀ ವಿಶ್ವದಲ್ಲಿ ನಡೆಯುವಂತಹ ಮಸೀದಿಯಲ್ಲಿ ಒಂದು ಮಾತನ್ನು ಎಲ್ಲರೂ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಇನ್ನಲ್ಲಾಹ ಯಅಮುರು ಬಿಲ್ ಅದಲ್, ಅಲ್ಲಾಹನು ನಿಮಗೆ 3 ಆದೇಶಗಳನ್ನು ಕೊಡ್ತಾನೆ. ಆ ಆದೇಶ ಯಾವುದು ಅಂತ ಹೇಳಿದ್ರೆ, ಮೊದಲನೇ ಆದೇಶ ಬಿಲ್ ಅದಲ್, ನ್ಯಾಯದ ಆದೇಶ. ವಲ್ ಇಹ್ಸಾನ್, ಮತ್ತು ಔದಾರ್ಯದ ಆದೇಶ. ವ ಈತಾ ಇದಿಲ್ ಕುರ್ಬಾ, ಮತ್ತು ಎಲ್ಲ ಬಂಧು ಬಳಗದವರೊಂದಿಗೆ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಳ್ಳುವಂತಹ ಆದೇಶ. 3 ಆದೇಶಗಳನ್ನು ನೆನಪಿಸಲಾಗ್ತದೆ. ನ್ಯಾಯ ಪಾಲಿಸಿ, ಔದಾರ್ಯ ಪಾಲಿಸಿ, ಬಂಧು ಬಳಗದವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿ. ವಯನ್ಹಾ ಅನಿಲ್ ಫಹ್ಶಾಇ ವಲ್ ಮುನ್ಕರಿ ವಲ್ ಬಗಿ, ಮತ್ತು 3 ವಿಷಯಗಳಿಂದ ನಿಮ್ಮನ್ನು ದೇವರು ತಡೆಯುತ್ತಾನೆ. ಅಶ್ಲೀಲತೆಯಿಂದ ತಡೆಯುತ್ತಾನೆ, ಅದೇ ರೀತಿಯಲ್ಲಿ ಕೆಡುಕಿನಿಂದ ತಡೆಯುತ್ತಾನೆ, ಮತ್ತು ದಂಗೆಯಿಂದ ನಿಮ್ಮನ್ನು ತಡೆಯುತ್ತಾನೆ, ಬಂಡಾಯದಿಂದ ನಿಮ್ಮನ್ನು ತಡೆಯುತ್ತಾನೆ. ಈ 3 ವಿಷಯಗಳನ್ನು ನೀವು ಸದಾ ನೆನಪಿಟ್ಟುಕೊಳ್ಳಿ. ಮತ್ತು ಮನುಷ್ಯರನ್ನು ಪ್ರೀತಿಸುವವರಾಗಿ, ದ್ವೇಷಿಸುವವರಾಗಬೇಡಿ. ಪ್ರವಾದಿ ಮೊಹಮ್ಮದರು ಹೇಳಿದರು, ಲೈಸ ಮಿನ್ನಾ ಮನ್ ದಆ ಇಲಾ ಅಸಬಿಯ, ಯಾರು ಪಕ್ಷಪಾತದ ಕಡೆಗೆ, ಕೋಮುವಾದದ ಕಡೆಗೆ ಕರೆಯುತ್ತಾನೋ ಅವನು ನಮ್ಮವನಲ್ಲ. ವಲೈಸ ಮಿನ್ನಾ ಮನ್ ಖಾತಲ ಇಲಾ ಅಸ್ಬಿಯ, ಯಾರು ಪಕ್ಷಪಾತಕ್ಕಾಗಿ ಮತ್ತು ಕೋಮುವಾದಕ್ಕಾಗಿ ಜಗಳ ಮಾಡುತ್ತಾನೋ ಅವನು ನಮ್ಮವನಲ್ಲ. ವಲೈಸ ಮಿನ್ನಾ ಮನ್ ಮಾತ ಇಲಾ ಅಸ್ಬಿಯ, ಯಾರು ಕೋಮುವಾದಕ್ಕಾಗಿ, ಪಕ್ಷಪಾತಕ್ಕಾಗಿ ಸಾಯುತ್ತಾನೋ ಅವನು ನಮ್ಮವನಲ್ಲ ಎಂದು ಪ್ರವಾದಿ ಮೊಹಮ್ಮದರು ಹೇಳಿದರು. ಅದಕ್ಕೆ ವಿರುದ್ಧವಾಗಿ, ಲಾ ಯಜ್ರಿಮನ್ನಕುಂ ಶನಆನು ಕೌಮಿನ್ ಅಲಾ ಅಲ್ಲಾ ತಅದಿಲು, ಯಾವುದೇ ವ್ಯಕ್ತಿಗಳ ಬಗ್ಗೆ ನಿಮಗಿರುವಂತಹ ಅಸಮಾಧಾನ ನಿಮ್ಮನ್ನು ಅನ್ಯಾಯ ಮಾಡಲು ಪ್ರೇರೇಪಣೆ ಕೊಡಬಾರದು. ಯಾರಿಗೂ ಅನ್ಯಾಯ ಮಾಡಬೇಡಿ. ಎಲ್ಲರೊಂದಿಗೆ ನೀವೇ ಸಮಾಧಾನ ಇರಬೇಕಂತ ಇಲ್ಲ. ಕೆಲವರ ಬಗ್ಗೆ ನಿಮಗೆ ಅಸಮಾಧಾನ ಇರಬಹುದು, ಅಂಥವರ ಬಗ್ಗೆಯೂ ಕೂಡ ನೀವು ಅನ್ಯಾಯ ಮಾಡಬೇಡಿ. ಎದಿಲು, ಸದಾ ನ್ಯಾಯವನ್ನು ಪಾಲಿಸಿ. ಹುವ ಅಕ್ರಬು ಲಿತ್ತಕ್ವಾ, ಇದುವೇ ದೇವಭಕ್ತಿಗೆ ಸಮೀಪವಾದದ್ದು. ಎಂದು ದೇವಭಕ್ತಿ ಅಂತ ಹೇಳಿದ್ರೆ ಸಂಕೇತ ಆಗಿಬಿಟ್ಟಿದ್ರೆ, ನೀವು ಯಾವ ಬಣ್ಣದ ಬಟ್ಟೆ ತೊಡುತ್ತೀರಿ, ಯಾವ ಬಣ್ಣದ ಸಂಕೇತ ಇಡ್ತೀರಿ, ಯಾವ ಮಂದಿರಕ್ಕೆ ಹೋಗಿ ಹೇಗೆ ನೀವು, ಇಂತಹ ವಿಷಯಗಳು, ಸಂಕೇತಗಳು ಮತ್ತು ಪೂಜೆ ಪುರಸ್ಕಾರಗಳು, ಇದು ಮಾತ್ರ ನ್ಯಾಯ ಆಗಿಬಿಟ್ಟಿದೆ, ಇದು ಮಾತ್ರ ದೇವಭಕ್ತಿ ಆಗಿಬಿಟ್ಟಿದೆ. ಆದರೆ ಪ್ರವಾದಿ ಮೊಹಮ್ಮದರು ಹೇಳುವುದೇನಂತ ಹೇಳಿದ್ರೆ, ಎದಿಲು, ನ್ಯಾಯ ಪಾಲನೆ ಮಾಡಿ. ಅದಕ್ಕಿಂತ ದೊಡ್ಡ ದೇವಭಕ್ತಿ ಬೇರೆ ಯಾವುದೂ ಇಲ್ಲ. ನಿಮ್ಮ ವೇಷಭೂಷಣಗಳು, ನಿಮ್ಮ ಹಾವಭಾವಗಳು, ನಿಮ್ಮ ಹೊರಗಿನ ವ್ಯಕ್ತಿತ್ವ, ಒಳಗಿನ ವ್ಯಕ್ತಿತ್ವ, ಇದೆಲ್ಲವನ್ನು ಮೀರಿಸುವಂತಹ ಒಂದು ವಿಷಯ ಯಾವುದು ಅಂತ ಹೇಳಿದ್ರೆ ನ್ಯಾಯ ಪಾಲನೆ ಮಾಡಿ. ಇದು ದೇವಭಕ್ತಿಗೆ ಅತ್ಯಂತ ಹತ್ತಿರವಾದುದು ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆದ್ದರಿಂದ ಒಂದು ಕೊನೆಯ ಕಥೆ ಅದೇನು ಅಂತ ಹೇಳಿದ್ರೆ, ಪ್ರವಾದಿ ಮೊಹಮ್ಮದರು ಹೇಳಿದಂತಹ ಒಂದು ಮಾತು, ಅದನ್ನು ನಾನು ಕಥೆಯ ರೂಪದಲ್ಲಿ ಹೇಳ್ತಾ ಇದ್ದೇನೆ. ಅದೇನೆಂತ ಹೇಳಿದ್ರೆ, ಕೆಲವರು ಒಂದು ದೋಣಿಯಲ್ಲಿ ಸಾಕ್ತಾ ಇದ್ರು. ಆ ದೋಣಿಯಲ್ಲಿ 2 ಅಂತಸ್ತು ಇತ್ತು. ಒಂದು ಮೇಲಿನ ಅಂತಸ್ತು, ಒಂದು ಕೆಳಗಿನ ಅಂತಸ್ತು. ಕೆಳಗಿನ ಅಂತಸ್ತಿನವರಿಗೆ ನೀರು ತರಬೇಕಾದ್ರೆ ಮೇಲಿನ ಅಂತಸ್ತಿಗೆ ಹೋಗಬೇಕಾಗಿತ್ತು. ಆಗ ಕೆಳಗಿನವರು ಭಾವಿಸಿದ್ರು, ನಾವ್ಯಾಕೆ ಮೇಲೆ ಹೋಗ್ಬೇಕು, ನಾವು ಇಲ್ಲೇ ಒಂದು ತೂತು ಮಾಡಿದ್ರೆ ದೋಣಿಯಲ್ಲಿ ನೀರಿನಲ್ಲಿ, ನದಿಯಲ್ಲಿರುವಂತಹ ನೀರು ಒಳಗೆ ಬರ್ತದಲ್ಲ, ನೀರು ಇಲ್ಲಿಂದ್ರೆ ಹುಡುಕಾಡ್ಬೋದು ನಮಗೆ.
ಆವಾಗ ಮೇಲಿನವರು ಅದನ್ನು ನೋಡ್ತಾ ಇದ್ರು. ಒಬ್ಬ ತೂತು ಮಾಡ್ತಾ ಇದ್ದಾನೆ, ಆಗ ಒಬ್ಬ ಭಾವಿಸಿದ ಅದು ಕೆಳಗಿನವರು ಮಾಡ್ತಾರೆ, ಮಾಡಲಿ ಬಿಡಿ, ನಮಗೇನಾಗ್ಲಿಕ್ಕಿದೆ. ಇನ್ನೊಬ್ಬ ಹೇಳಿದ, ದೋಣಿಯಲ್ಲಿ ತೂತು ಮಾಡಿದ್ರೆ ನೀರು ಒಳಗೆ ಬಂದ್ರೆ ಅವರು ಮಾತ್ರ ನಾಶವಾಗುವುದಲ್ಲ, ನಾವೆಲ್ಲರೂ ನಾಶವಾಗ್ತೇವೆ. ಆದ್ರಿಂದ ಯಾರೂ ಕೂಡ ದೋಣಿಗೆ ತೂತು ಮಾಡದಂತೆ ತಡೆಯಬೇಕಾದ್ದು ನಮ್ಮ ಕರ್ತವ್ಯ. ನಮ್ಮ ಈ ಸಮಾಜದಲ್ಲಿ ಕೆಲವರು ಒಳ್ಳೆ ವ್ಯಕ್ತಿತ್ವ ಇರುವವರು, ನ್ಯಾಯ ಪಾಲನೆ ಮಾಡುವವರು ಮತ್ತು ಮನುಷ್ಯ ಪ್ರೇಮವನ್ನು ಹರಡುವವರಿದ್ದಾರೆ. ಅದೇ ರೀತಿ ಕೆಲವಾರು ವ್ಯಕ್ತಿಗಳು ಕೋಮುವಾದವನ್ನು, ದ್ವೇಷವನ್ನು ಇತ್ಯಾದಿಗಳನ್ನು ಹರಡುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ. ಅದರಲ್ಲಿ ನಮ್ಮಲ್ಲಿ ಒಳ್ಳೆ ವ್ಯಕ್ತಿಗಳಿಗೇನು ಕೊರತೆ ಇಲ್ಲ, ಬೇಕಾದಷ್ಟು ಮಂದಿ ಒಳ್ಳೆ ವ್ಯಕ್ತಿ ಇದ್ದಾರೆ. ನಮ್ಮ ಸಹೋದರರವರು ಕೇಳಿದ್ರು, ಮಂಗಳೂರಿನ ಪರಿಸ್ಥಿತಿ ಹೇಗಿದೆ? ಮಂಗಳೂರು ಯಾವಾಗಲೂ ಕೂಡ ಕೋಮು ಪ್ರಕ್ಷುಬ್ಧ ವಾತಾವರಣ ಇದೆ ಅಂತ ಪತ್ರಿಕೆಯಲ್ಲಿ ಬರ್ತಾ ಇರ್ತದೆ. ನಾನು ಹೇಳಿದೆ, ನಾನು ಮಂಗಳೂರಿನಲ್ಲೇ ಬದುಕ್ತಾ ಇದ್ದೇನೆ, ಬಹಳ ಒಳ್ಳೆ ವ್ಯಕ್ತಿಗಳಲ್ಲಿದ್ದಾರೆ. ಆದರೆ ಪತ್ರಿಕೆಯಲ್ಲಿ ಬರುವುದು ಏನಂತ ಹೇಳಿದ್ರೆ, ಯಾವಾಗಲಾದರೂ ಒಂದು ಕಡೆ ಒಂದು ಘಟನೆ ಸಂಭವಿಸಿದ್ರೆ ಅಲ್ಲಿ ಹಾಗೆ ಸಂಭವಿಸ್ತು ಅಂತ ಪತ್ರಿಕೆಯಲ್ಲಿ ಬರ್ತದೆ. ನಿಜವಾಗಿ ಅಲ್ಲಿ ಒಳ್ಳೆ ಮನುಷ್ಯರು ಬೇಕಾದಷ್ಟು ಮಂದಿ ಇದ್ದಾರೆ. ಹಾಗೆ ಮೈಸೂರಿನ ಬಗ್ಗೆ ಯಾರಾದರೂ ಒಬ್ಬ ತಲೆ ತಿರುಕ ಏನಾದರೂ ಹೇಳಿಕೆ ಕೊಡ್ತಾನೆ, ಹಾಗೆ ಆಗಬೇಕು, ಹೀಗೆ ಆಗಬೇಕು, ದಸರಾದಲ್ಲಿ ಇಂಥವರು ಉದ್ಘಾಟನೆ ಮಾಡಬೇಕು, ಯಾರು ಮಾಡಬಾರದು, ಇಂತ್ಯಾದಿ ಹೇಳಿಕೆಗಳು ಬರ್ತಾ ಇರ್ತದೆ. ಅದನ್ನೇ ದೊಡ್ಡ ಸುದ್ದಿಯನ್ನಾಗಿ ಮಾಡಲಾಗ್ತದೆ. ಇಡೀ ಮೈಸೂರು ಪ್ರಕ್ಷುಬ್ಧವಾಗಿದೆ ಕರ್ನಾಟಕದಲ್ಲಿ ಬೇರೆ ಕಡೆ ಓದುವಾಗ. ಆದರೆ ಮೈಸೂರಿನಲ್ಲಿ ಎಷ್ಟೆಲ್ಲ ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಎನ್ನುವುದಕ್ಕೆ ಈ ಸಭೆ ಒಂದು ಸಾಕ್ಷಿ. ಆದ್ರಿಂದ ಅಂತಹ ಬೇಕಾದಷ್ಟು ವ್ಯಕ್ತಿಗಳಿದ್ದಾರೆ. ಆದರೆ ಒಂದು ಕೊರತೆ ನಮ್ಮಲ್ಲಿ ಏನು ಸಂಭವಿಸಿದೆ ಅಂತ ಹೇಳಿದ್ರೆ, ಒಳ್ಳೆಯ ವ್ಯಕ್ತಿಗಳೆಲ್ಲ ಸುಮ್ಮನೆ ಕುಳಿತಿರ್ತಾರೆ ಕೆಲವೊಮ್ಮೆ. ಆದ್ದರಿಂದ ಒಳ್ಳೆಯ ವ್ಯಕ್ತಿಗಳೆಲ್ಲರೂ ಕೂಡ ಸತ್ಯದ ಮತ್ತು ನ್ಯಾಯದ ವಾಹಕರಾಗಬೇಕಾದಂಥ ಅಗತ್ಯ ಇದೆ ಮತ್ತು ಹೊಂದಾಣಿಕೆಯ ಬದುಕನ್ನು ಬದುಕಬೇಕಾದಂಥ ಅಗತ್ಯ ಇದೆ. ಇದನ್ನೇ DVG ಅವರು ಕೂಡ ಹೇಳಿದರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದಲಿತರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸು. ಕೃತಜ್ಞತೆಗಳು ಜನಾಬ್ BS ಸರ್ಫುದ್ದೀನ್ ಸಾಹಬ್. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಂದು ಸೇರಿದ್ದಾರೆ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವೇರ್ನೆಸ್ ಫಾರಂ ಇದರ ಅಧ್ಯಕ್ಷರಾದಂತಹ ಶ್ರೀ KS ಶಿವರಾಮ್ ಅವರು. ಅವರನ್ನು ಫಯಾಜ್ ಅವರು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ನಮ್ಮ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ತಲುಪ್ತಾ ಇದ್ದೆ. ಶುಭ ಹಾರೈಕೆಗಾಗಿ ನಾನು ಮೌಲಾನಾ ಮುಫ್ತಿ ಸೈಯದ್ ತಾಜುದ್ದೀನ್ ಸಾಹಬ್ ಅವರನ್ನು ಬಹಳ ವಿನಯಪೂರ್ವಕವಾಗಿ ಪೋಡಿಯಂ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೌಲಾನಾ ಮುಫ್ತಿ ಸೈಯದ್ ತಾಜುದ್ದೀನ್ ಸಾಹಬ್ ಒಂದೆರಡು ಮಾತುಗಳನ್ನು ಶುಭ ಹಾರೈಕೆಯ ಮುಖಾಂತರ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಫಕದ್ क़ाल अल्लाह ताला अम लम यअरिफू रसूलहुम फहुम लहु मुनकिरून नून वल क़लम वमा यस्तुरून मा अंत बिनिअमति रब्बिक बिमजनून व इन्न लक लअजरन गैर ममनून व इन्नक लअला खुलुक़िन अज़ीम. खैरुन नास मन यनफ़उन नास औ कमा क़ाल सल्लल्लाहु अलैहि वसल्लम. स्टेज पर तशरीफ फरमा हमारे मुख्तलिफ मज़ाहिब के सरबराहान, अम्मत फ़यूदुहुम अमाइदीन शगर जनाब तनवीर शेर साहब क़िबला अम्मत फ़यूदुहुम, मेरे बुजुर्गों, दोस्तों और भाइयों, आप हज़रात ने मुहम्मदुर रसूलुल्लाह सल्लल्लाहु अलैहि वसल्लम जो पूरी इंसानियत के मक़सीद हैं, आपने उनके मुख्तलिफ गोशे, मुख्तलिफ हालात ज़िंदगी आपने अब तक सुना है। बहुत ही शार्ट और मुख्तसर में आपके सामने हुज़ूर सल्लल्लाहु अलैहि वसल्लम अल्लाह तबारक व तआला कुरान हकीम में इरशाद फरमाते हैं, क्या नबूवत से पहले
जिसकी नबूवत का फैसला में हजरत आदम अलैहिस्सलाम के पैदा होने से पहले की कर चुका हूं मैं। जमाने के लोग आपको नहीं जानते, आप कितने मुहसिन थे पूरी इंसानियत के ज़ुहूर नबूवत से पहले भी। गारे हिरा की पहली वही जब उतरी आप पर, इक़रा बिस्मि रब्बिकल्लज़ी खलक़, आप घर तशरीफ लाए और बेचैनी का इजहार फरमा रहे थे। सारा वाक़या हजरत खदीजा रज़ी अल्लाह अन्हा को सुनाया, फरमाया चादर उड़ाओ, बुखार सा आ गया है, तबीयत में तशवीश और बड़ी परेशानी। उस वक्त हजरत खदीजतुल कुबरा रज़ी अल्लाह तआला अन्हा ने आपकी 40 साला जिंदगी का खुलासा बयान फरमाया कि अल्लाह आपको कभी रुसवा नहीं करेंगे। इन्नका लतसिलुर रहमा, आप रिश्तेदारों के साथ, जानने वालों के साथ आप सिला रकमी करते हैं। व तहमिलुल कल्ला, गरीबों का बोझ आपने उठाया है ये 40 साला जिंदगी में। आप मेहमानों का इकराम करते हैं, बेवाओं को, यतीमों को, मिस्कीनों को, मुसाफिरों के साथ आप इंसाफ का और इंसानियत की आला दर्जे का बर्ताव आपने किया है। जहां ये सिफात आपके अंदर मौजूद हो, रिसालत से पहले भी अल्लाह कभी आपको रुसवा नहीं करेगी। हुजूर सल्लल्लाहु अलैहि वसल्लम के ताल्लुक से कुरान कहता है, ऐ मोहम्मद सल्लल्लाहु अलैहि वसल्लम, अर्श आजम की तरफ से अल्लाह ने आपको सनद और सर्टिफिकेट दी है। आपसे बढ़कर अक्लमंद, आपसे बढ़कर बसीरत वाला इस आलम में कोई नहीं, जो इंसानियत का आला दर्जे का दर्स अपनी उम्मत को दिया हो। एक वाक़ये में यहूदी ने चोरी कर ली। हुजूर ने तुम्हारे फरमाया, तुम्हारे तौरात में क्या लिखा है? तो उन्होंने गलत बयानी से काम लिया। बाजू बैठे हुए थे अब्दुल्ला बिन सलाम, उन्होंने फरमाया यहूदी झूठ बोलते हैं, कुरान में चोरी की जो सजा है तौरात में भी वही सजा है। तो हुजूर सल्लल्लाहु अलैहि वसल्लम का जुमला सुनहरे लफ्जों में लिखे जाने के काबिल है। क्या अदल है आपके अंदर? फरमाया अगर मेरी बेटी फातिमा भी चोरी करती, मैं भी उसको यही सजा देता जो कुरान में मज़कूर है। क्या अदल व इंसाफ है आपके अंदर? सुमामा बिन असाल गिरफ्तार होकर आए, मस्जिद नबवी के सुतून से बांध दिया गया। जंगी मुजरिम थे, और आपको मालूम है कि जंगी मुजरिम के साथ क्या करते हैं लोग? मौत की सजा देते हैं, उससे कम सजा तो होती नहीं। हुजूर ने पहले दिन उनसे गुफ्तगू किया, क्या ख्याल है तुम्हारा? हजरत सुमामा ने फरमाया आपसे शराफत और अखलाक की उम्मीद रखता। दूसरे दिन भी रसूलुल्लाह ने फरमाया क्या ख्याल है तुम्हारा? तीसरे दिन भी रसूलुल्लाह ने फरमाया क्या ख्याल है तुम्हारा? फिर तीसरे दिन मुहम्मदुर रसूलुल्लाह सल्लल्लाहु अलैहि वसल्लम ने सहाबा को फरमाया समामा के रस्सियां खोल दो, इनको आजाद करो। समामा फरमाते मैं यकीन नहीं किया था कि मैं आजाद हो जा रहा हूं, यकीन नहीं था, शायद धोखे से मुझे पीछे से कोई कत्ल कर दे। बार बार पीछे मुड़कर देख रहा था, लेकिन रसूलुल्लाह सल्लल्लाहु अलैहि वसल्लम के वो करीमाना अखलाक और बर्ताव का इस दर्जे मेरे ऊपर असर हुआ। अपने बीवी बच्चों के पास जाने के बजाय वापस मस्जिद में लौट कर आया और कलिमे शहादत मैंने पढ़ लिया। फतह मक्का के मौके पर उन तमाम पुराने मुजरिमीन जिनका जुर्म 13 साल जिंदगी में कम नहीं था, उनको गिरफ्तार करके लाया गया। हुजूर बैतुल्लाह में नमाज पढ़ के बाहर निकले, सारे मुजरिमीन की रस्सियां बांधे हुए, सहाबा मुंतजिर हैं, इनका जुर्म कोई कम नहीं है, कब हुजूर इशारा कर दें बस इनकी गर्दनें मार दें। रसूलुल्लाह सल्लल्लाहु अलैहि वसल्लम ने इन जग्गी मुजरिमीन जो सर झुकाए हुए निहायत शर्मिंदा खड़े हुए थे, फरमाया बताओ तुम्हारे साथ क्या सुलूक किया जाए? तो तमाम मुजरिमीन ने फरमाया
आपसे शराफत और अखलाक की हम उम्मीद रखते हैं। मोहम्मदुर रसूलुल्लाह सल्लल्लाहु अलैहि वसल्लम ने फरमाया, जाओ इज़हबू अंतुमुत तुलका, फरमाया जाओ तुम सब आजाद। हुजूर ने सहाबा को फरमाया, इनकी रस्सियां खोल दो, ये सब आजाद है। ये रहम, ये शफकत, ये एहसान, ये करम है, इंसानियत का दर्ज जो मोहम्मद रसूलुल्लाह सल्लल्लाहु अलैहि वसल्लम ने पूरी इंसानियत को आपने जो दर्ज दिया है, मिसालें हैं आपके जमाने की। हुजूर ने सहाबा को तरबियत दी। इंसानियत किसे बोलते हैं? एक मजलिस में हुजूर ने फरमाया, अच्छा ये बात बताओ, आज नमाज किसने पढ़ी है? सैयदना अबू बकर ने फरमाया, मैंने सफ़े अव्वल में नमाज पढ़ी है। हुजूर ने फिर फरमाया, अच्छा एक बात बताओ, आज किसने भूखों को खाना खिलाया, नंगों को कपड़ा दिया? हजरत अबू बकर ने फरमाया, मैंने आज मिस्कीन को खाना खिलाया और किसी नंगे को कपड़ा दिया। फिर हुजूर ने इरशाद फरमाया, अच्छा एक बात बताओ, आज किसने मरीज की इयादत की, उसकी खिदमत की? हजरत अबू बकर ने फरमाया, मैंने आज मरीज की इयादत की, मरीज की खिदमत की। हुजूर ने फिर फरमाया, अच्छा बताओ, आज किसने नमाज जनाजे में शरीक रहे, वरसा के साथ ताजियत का इजहार, हमदर्दी का इजहार फरमाया, जनाजे में शरीक होकर मगफिरत की दुआ में शामिल हुए? सैयदना अबू बकर ने फरमाया, मैंने यह काम किया। रसूलुल्लाह ने फरमाया, जिस इंसान के अंदर ये खूबियां, जहन्नम की आग उसके ऊपर हराम है। हुजूर सल्लल्लाहु अलैहि वआलिहि वसल्लम आला दर्जे के बख्शिन थे। इन्नका लअला खुलुकिन अदीम। अल्लाह तबारक व तआला ने कुरान में फरमाया, आप इंसानियत में आला दर्जे के फाइज हैं। हुजूर ने इरशाद फरमाया, वो मोमिन नहीं है। 3 मरतबा रसूलुल्लाह ने फरमाया, वो मोमिन नहीं है। सहाबा ने अर्ज फरमाया, अल्लाह के रसूल आप किसके बारे में फरमाते हैं? उस हुजूर ने इरशाद फरमाया, जो आदमी पेट भर के खाना खाता हो, पड़ोस उसका भूखा हो, पड़ोस प्यासा हो, पड़ोस का ख्याल नहीं करता, रसूलुल्लाह ने फरमाया वो मोमिन कामिल नहीं हो सकता है। सैयदना रसूलुल्लाह सल्लल्लाहु अलैहि वसल्लम ने हजरत अनस को फरमाया, ऐ अनस, अगर तुम अपने घर में खाना पकाते हो, सालन में 1 गिलास पानी ज्यादा मिलाना। क्यों तालीम दी रसूलुल्लाह ने? क्या पतला सालना खाना तिब के एतबार से फायदेमंद है इसलिए नहीं। हुजूर ने हजरत अनस को फरमाया कि तू सालन में पानी ज्यादा मिलाएगा, तेरे पड़ोस के काम आ जाएगा। पड़ोसियों के साथ रवादारी, हुस्न सुलूक, सिला रकमी, रिश्तेदारों के साथ, गैरों के साथ सिला रकमी। एक जो हुजूर को नहीं मानता था, रसूलुल्लाह का मेहमान बन गया और रात में क़ियाम किया रसूलुल्लाह के घर में, खाना खा लिया था, रात में पेट खराब हो गया, बिस्तर पर नजासत कर दिया, घबरा कर देखा कि मैं नजासत कर दिया हूं, घबरा कर भागा वो हुजूर सल्लल्लाहु अलैहि वसल्लम के घर से, तलवार छोड़कर चला गया। रास्ते में उसे पता चला, ओहो मैं तो रसूलुल्लाह के घर से निकला हूं, तलवार मेरी छोड़ दिया। वो वापस आया अपनी तलवार लेने के लिए। कुर्बान जाइए मुहम्मदुर रसूलुल्लाह सल्लल्लाहु अलैहि वसल्लम के करीमाना अखलाक पर। देखा उस दुश्मन ने आपको देखा कि बिस्तर पर जो नजासत थी, अपने दस्ते मुबारक से मुहम्मदुर रसूलुल्लाह पाक को साफ फरमा रहे हैं। ऐसा कोई करता है? हजरते उम्मे सलमा रदियल्लाहु तआला अन्हा फरमाती हैं, मेरी वालिदा मेरे पास आई, हालांकि वह अभी इस्लाम कबूल नहीं की थी। मैंने रसूलुल्लाह से पूछा, अय अल्लाह के रसूल, मेरी वालिदा मेरे पास आए हुए हैं, अफा असलीहा, क्या मेरी वालिदा की खिदमत करने की मुझे इजाजत है? हालांकि वो इस्लाम ने कबूल किया है। रसूलुल्लाह ने फरमाया, वो तेरी माँ है, तो उसके साथ सिला रहमी कर, उसके अखलाक का बर्ताव करो, जब तक घर में रहे उनकी खिदमत करते रहना। यह पाकीज़ा असबाब किसने सिखाया?
मोहम्मदुर रसूलुल्लाह सल्लल्लाहु अलैहि वसल्लम ने सिखाया है। जंगे बदर के कैदियों को फरमाया कि 70 कैदी 4-4 दिरहम दे दो, आजाद हो जाओ। और फिर रसूलुल्लाह ने फरमाया जिसके पास पैसे नहीं गई, हमारे बच्चों को जबान अरबी सिखा दो ताकि इसके जरिए से कुरान सीखना आ जाए। जबान सिखा दो तुम आजाद हो, इल्म सिखा दो तुम आजाद हो। इल्म की तरगीब मोहम्मद रसूलुल्लाह ने दी। मक़सीद इंसानियत थे आप। आपका हर काम आप ले लीजिए, आपकी सीरत के कितने गोशे बयान किया जाए। अल्लाह रब्बुल इज्जत फरमाते हैं अमलम यारिफू रसूलहुम, ऐ इंसानों अपने रसूल को तुम नहीं पहचानते। हुज़ूर सल्लल्लाहु अलैहि वसल्लम हिजरत करते वक्त हजरत अली को फरमाया बागर दुश्मन मुझे घेरे हुए हैं, मैं निकलना चाहता हूं, ये अमानतें हैं दुश्मनों की। बागर जो दुश्मन मेरे जानी दुश्मन हैं उन्होंने मेरे पास अमानत रखा है, ये फलानी फलानी अमानत उनके घर तक पहुंचा कर आना। इसका मतलब जानते हैं आप क्या मतलब है इसका? दुश्मन अपनी बीवी पर भरोसा नहीं किया, मोहम्मदुर रसूलुल्लाह जो अमीन सादिक का लक़ब पाया मक्के के अंदर, उन पर एतमाद किया। हमको अपनी बीवी पर भरोसा नहीं, हम आपसे अदावत रखते हैं लेकिन फिर भी अमानतें हम आपके पास रखते हैं। हिजरत फरमाई मोहम्मदुर रसूलुल्लाह ने, मुवाख़ात किया, अंसार को महाजिर का भाई भाई बना दिया। तारीख में सबक है, ऐसी तारीख आपको नहीं मिलेगी किसी अजनबी ने किसी अजनबी मुल्क से आए हुए को अपने घर में पनाह दिया और ये कह दिया कि रसूलुल्लाह ने तुमको मेरा भाई बना दिया, तुम सब भाई हो, हमारे घर में क़ियाम कराया, अपनी तिजारत में बगैर सरमायाकारी के शरीक की, सब कुछ शामिल किया। मोहम्मदुर रसूलुल्लाह सल्लल्लाहु अलैहि वसल्लम ने ऐसे आला दर्जे की इंसानियत और अखलाक कहाँ मिलते हैं। मैं इस जमात इस्लामी हिंद की तरफ से मोहम्मदुर रसूलुल्लाह सल्लल्लाहु अलैहि वसल्लम ने जो सारी इंसानियत को इंसानियत का दर्स हकीकत में दिया है, इस मुबारक मसऊद मौके पर बहुत बहुत मुबारकबाद देता हूँ और अल्लाह करे यह इजलास कामयाब हो। हुजूर सल्लल्लाहु अलैहि वसल्लम की आला दर्जे की इंसानियत आम हो। हम भी यही चाहते हैं, हम बिरादरान वतन के साथ मिलकर इस मुल्क में अमन शांति मोहब्बत के साथ रहें। आओ हम सब मिलकर गरीबों की मदद करें, यतीमों की मदद करें और बिछड़े हुए तबकात के हम उनके साथ इंसाफ और उनके साथ अदल का बर्ताव करें। हम इस मुल्क में रवादारी मोहब्बत इंसानियत का वो दर्जा मोहम्मद रसूलुल्लाह ने हमें दिया है वो हम आम करना चाहते हैं। अल्लाह करे हम सबको आप सल्लल्लाहु अलैहि वसल्लम की मुबारक सीरत पर अमल करने की तौफीक अता फरमावे। मैं शुक्रिया अदा करते हुए अपनी बात ख़त्म करता हूँ। व आखिर दअवाना अनिल हम्दुलिल्लाहि रब्बिल आलमीन। शुक्रिया, जज़ाकल्लाह मौलाना मुफ्ती सैयद ताजुद्दीन साहब।